ಈ ಭಗವದ್ಗೀತಾ ಕೋರ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ವಿನೀತವಾದ ನಮಸ್ಕಾರಗಳು. ಮೊದಲು ಗುರುವಿನ ಪ್ರಾರ್ಥನೆ, ಆಮೇಲೆ ಇವತ್ತಿನ ಕ್ಲಾಸ್ ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿಧಿ ನಾಮನೆ. ನಮೋ ಆಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಗತಧಾಮದಾಯ ನಗರ ಗ್ರಾಮಧಾರಣೆ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮನೆ. ನಮಸ್ತೆ ಸಾರಸ್ವತ ದೇವೇ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾದಮಹಂ ವಂದೇ ಶ್ರೀಗುರು ದೇನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೇಶ್ವರಂ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 10ನೇ ಅಧ್ಯಾಯದವರೆಗೂ ನಾವು ನೋಡಿದರೆ ಇವತ್ತು 11ನೇ ಅಧ್ಯಾಯ. ಈ 18 ವಾರಗಳ ಭಗವದ್ಗೀತಾ ಕೋರ್ಸ್ನಲ್ಲಿ ಇವತ್ತು 11ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀರಿ. ಈ 11ನೇ ಅಧ್ಯಾಯದಲ್ಲಿ ಅಧ್ಯಾಯದ ಹೆಸರು ವಿಶ್ವರೂಪ ದರ್ಶನ ಅಥವಾ ವಿಶ್ವರೂಪ, ಭಗವಂತನ ವಿಶ್ವರೂಪದ ದರ್ಶನ. ಈ 11ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ 55 ಶ್ಲೋಕಗಳಿದೆ. ಇದನ್ನು ವಿವಿಧ ವಿಷಯಗಳ ಆಧಾರದ ಮೇಲೆ 4 ಇದನ್ನು ವಿಂಗಡಿಸಲಾಗಿದೆ. ಇಲ್ಲಿ ನಾವು ನೋಡಿದ್ರಿ 10ನೇ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ಯೋಗ ಅಂದರೆ ಭಗವಂತನ ಐಶ್ವರ್ಯಗಳು. ಇಲ್ಲಿ ಅರ್ಜುನ ಏನು ಮಾಡ್ತಾರೆ, 10ನೇ ಅಧ್ಯಾಯದಲ್ಲಿ ಭಗವಂತನ ವಿವಿಧ ಐಶ್ವರ್ಯಗಳನ್ನು ವಿಭೂತಿಯನ್ನು ಕೇಳಿ ಏನು ಮಾಡ್ತಾರೆ, ಅದರಲ್ಲಿ ಭಗವಂತನಿಗೆ ಅರ್ಜುನನಿಗೆ ಬಹಳ ಆಶ್ಚರ್ಯವಾಗ್ತದೆ. ಭಗವಂತನ ಈ ರೀತಿ ಐಶ್ವರ್ಯಗಳನ್ನು ನಾವೆಲ್ಲ ಹೋದ ವಾರ ಡಿಸ್ಕಸ್ ಮಾಡಿದ್ರೆ, ಅದಕ್ಕೆ ಮುಂಚೆ ವಾರ. ಅದರಿಂದ ಇದನ್ನೆಲ್ಲ ಅರ್ಜುನ ಕೇಳಿದ ಮೇಲೆ ಅರ್ಜುನ ಏನು ಮಾಡ್ತಾನೆ, ವೈಯಕ್ತಿಕವಾಗಿ ಭಗವಂತನ ವಿಶ್ವರೂಪವನ್ನು ನೋಡಲಿಕ್ಕೆ ಆಸೆ ಪಡ್ತಾರೆ. ಆಗ ಏನು ಮಾಡ್ತಾನೆ, ಭಗವಂತ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾರೆ. ಇಲ್ಲಿ ಮೊದಲನೇ ಸೆಕ್ಷನ್ ನಾವು ನೋಡಿದ್ರೆ 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ, 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ಮೊದಲನೇ ಸೆಕ್ಷನ್ನು. ಅಲ್ಲಿ ವಿಶ್ವರೂಪವನ್ನು ನೋಡಲಿಕ್ಕೆ ಅರ್ಜುನ ಭಗವಂತನ ಹತ್ರ ವಿನಂತಿ ಮಾಡಿಕೊಳ್ತಾರೆ. ಅದ್ರಲ್ಲಿ ನಾವು ಮೊದಲೇ ನೋಡೋದಾದರೆ 3ನೇ ಶ್ಲೋಕ, 11ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ ಭಗವದ್ಗೀತಾ ಯಥಾರೂಪ ಅಧ್ಯಾಯ 11 ವಿಶ್ವರೂಪ ಶ್ಲೋಕ 3. ಏವಮೇತದ್ ಯಥಾರ್ಥ ತ್ವಮಾತ್ಮಾನಾಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಅನುವಾದ: ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತ ಇಲ್ಲಿ ಅರ್ಜುನ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಿಶ್ವರೂಪದ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡಿರಬೇಕು.
ಅದು ಏನು ಅಂತ ಹೇಳಿದ್ರೆ, ಈ ವಿಶ್ವರೂಪ ಅನ್ನೋದು ಭಗವಂತನ ಒಂದು ತಾತ್ಕಾಲಿಕವಾದ ರೂಪ. ಮೊದಲನೇವನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ವಿಶ್ವರೂಪ ಅನ್ನೋದು ಭಗವಂತನ ಒಂದು ಪರ್ಮನೆಂಟ್ ರೂಪ ಅಲ್ಲ, ಇದೊಂದು ತಾತ್ಕಾಲಿಕವಾದ ರೂಪ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ಭಗವಂತ ರಾಮನಾಗಿ, ನರಸಿಂಹನಾಗಿ, ವಾಮನದೇವನಾಗಿ, ಶ್ರೀರಾಮಚಂದ್ರ, ಈ ರೀತಿ ಇತ್ಯಾದಿ ರೀತಿಗಳಲ್ಲಿ ಭಗವಂತ ಅವತರಿಸಿದಾಗ ಅಲ್ಲಿ ಒಂದೊಂದು ಅವತಾರದಲ್ಲೂ ಕೆಲವೊಂದು ಲೀಲೆಗಳನ್ನು ಮಾಡ್ತಾರೆ. ಅಲ್ಲಿ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾರೆ, ದುಷ್ಟರನ್ನು ಸಂಹಾರ ಮಾಡ್ತಾರೆ. ಅಂದರೆ ಈ ಎಲ್ಲ ಅವತಾರಕ್ಕೆ ಒಂದು ಉದ್ದೇಶ ಇತ್ತು. ಆದರೆ ವಿಶ್ವರೂಪ, ಈ ವಿಶ್ವರೂಪ ಪ್ರದರ್ಶನದಲ್ಲಿ ಭಗವಂತ ಈ ವಿಶ್ವರೂಪ ತೋರಿಸ್ತಾರೆ. ಈ ಪ್ರದರ್ಶನದಲ್ಲಿ ಅವರೇನು ಮಾಡ್ತಾರೆ, ಆ ರೀತಿಯಾದ ಯಾವುದೇ ರೀತಿಯಾದ ಲೀಲೆಗಳನ್ನಾಗಲಿ ಚಟುವಟಿಕೆಗಳನ್ನಾಗಿ ಮಾಡೋದಿಲ್ಲ. ಹಾಗಾದರೆ ವಿಶ್ವರೂಪ ದರ್ಶನ ಯಾಕೆ ಬಂತಂದರೆ, ಅರ್ಜುನನಿಗೆ ತಾನು ದೇವೋತ್ತಮ ಪರಮಪುರುಷ, ಎಲ್ಲವೂ ತನ್ನಿಂದನೇ ಬರ್ತಾ ಇರೋದು ಅನ್ನೋದನ್ನು 10ನೇ ಅಧ್ಯಾಯದಲ್ಲಿ ಅವ್ರು ಹೇಳಿದ್ರು. ಅದನ್ನು ತೋರಿಸೋದಕ್ಕೆ, ಅರ್ಜುನನಿಗೆ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಏನು ಮಾಡ್ತಾರೆ, ಭಗವಂತ ಈ ಒಂದು ವಿಶ್ವರೂಪ ದರ್ಶನವನ್ನು ತೋರಿಸ್ತಾರೆ. ಯಾಕಂದರೆ ಇಲ್ಲಿ ಎಲ್ಲರೂ ಮತ್ತು ಎಲ್ಲವೂ ಭಗವಂತನಿಂದಾನೇ ಬರೋದು. ಪ್ರತಿಯೊಂದು ಭಗವಂತನ ಮೇಲೆ ನಿಂತಿದೆ. ನಾವು 10ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರಿ. ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ವಿಶ್ವರೂಪದ ಅಸ್ತಿತ್ವ ಇಲ್ಲ. ಯಾಕೆಂತ ಹೇಳಿದ್ರೆ, ವಿಶ್ವರೂಪ ಅನ್ನೋದು ಭಗವಂತನ ಅವತಾರ ಅಲ್ಲ. ಅಲ್ಲಿ ಭಗವಂತನ ಅವತಾರಗಳು, ಈಗ ಫಾರ್ ಎಕ್ಸಾಂಪಲ್ ಭಗವಂತ ಮತ್ಸ್ಯಾವತಾರ ತಗೊಂಡ್ರು. ಯಾರು ಮತ್ಸ್ಯಾವತಾರವನ್ನು ಪೂಜೆ ಮಾಡ್ತಾರೋ ಅವರಿಗೊಂದು ಲೋಕ ಇದೆ. ಕೂರ್ಮಾವತಾರವನ್ನು ಯಾರು ಪೂಜೆ ಮಾಡ್ತಾರೋ, ಯಾರು ಭಕ್ತರಾಗಿರ್ತಾರೋ ಅವ್ರಿಗೊಂದು ಲೋಕ ಇದೆ. ಅದೇ ರೀತಿ ಶ್ರೀರಾಮಚಂದ್ರ ಪ್ರಭುವಾಗಿ ಅವರು ತಗೊಂಡಾಗ ಅವರಿಗೆ ಅಯೋಧ್ಯ ಇದೆ. ಅಯೋಧ್ಯ ಅನ್ನೋದು ಅಸ್ತಿತ್ವದಲ್ಲಿದೆ. ಆದರೆ ಇವ್ರನ್ನೆಲ್ಲ ಪೂಜೆ ಮಾಡೋ ಭಕ್ತರು, ಈಗ ಮತ್ಸ್ಯ ಅವತಾರನ ಪೂಜೆ ಮಾಡೋರು, ಕೂರ್ಮಾವತಾರನ ಪೂಜೆ ಮಾಡೋರು, ಇಲ್ಲ ಶ್ರೀರಾಮ ಪ್ರಭುನ ಪೂಜೆ ಮಾಡೋರು ಏನು ಮಾಡ್ತಾರೆ, ಅದನ್ನು ಆರಾಧನೆ ಮಾಡೋರು ಕೊನೆಯಲ್ಲಿ ಅವ್ರ ಜೀವ ಬಿಟ್ಟ ಮೇಲೆ ಅವರವರಿಗೆ ಒಂದು ಲೋಕ ಇದೆ. ಈಗ ಉದಾಹರಣೆಗೆ ಶ್ರೀರಾಮಚಂದ್ರ ಪ್ರಭು, ಅವ್ರಿಗೆ ಅಯೋಧ್ಯ ಇದೆ ಮೇಲೆ, ಅಲ್ಲಿಗೆ ಹೋಗಿ ಸೇರ್ತಾರೆ. ಆದರೆ ವಿಶ್ವರೂಪ ಬಂದ್ಬಿಟ್ಟು ಒಂದು ವಿಶ್ವರೂಪಕ್ಕೆ ಅನ್ನೋದು ಒಂದು ಲೋಕ ಅನ್ನೋದು ಇಲ್ಲ. ಯಾಕಂದರೆ ಸಾವಿರಾರು ಭಗವಂತನ ಅವತಾರ ತಗೊಂಡಿದ್ರೆ ಅಷ್ಟು ವೈಕುಂಠ ಲೋಕಗಳಿದೆ. ಆದರೆ ವಿಶ್ವರೂಪಕ್ಕೆ ಒಂದು ಲೋಕ ಇಲ್ಲ. ಯಾಕಂದರೆ ವಿಶ್ವರೂಪ ಅನ್ನೋದು ಭಗವಂತನ ಒಂದು ಅವತಾರ ಅಲ್ಲ. ಅದು ಮಾತ್ರವಲ್ಲ, ಇಲ್ಲಿ ಭಗವಂತನ ಭಕ್ತರು ಯಾವಾಗಲೂ ಭಗವಂತನ ವಿಶ್ವರೂಪವನ್ನು ನೋಡಲಿಕ್ಕೆ ಆಸಕ್ತಿ ಪಡೋದಿಲ್ಲ. ಯಾಕಂದರೆ ಶುದ್ಧ ಭಕ್ತರಿಗೆ ಭಗವಂತನ ಸ್ಥಾನ ಏನು ಅನ್ನೋದನ್ನು ಕಂಪ್ಲೀಟಾಗಿ ಗೊತ್ತಿರ್ತದೆ. ಅವರೇನು ಮಾಡ್ತಾರೆ, ಭಗವಂತನನ್ನು ಪ್ರೀತಿಯುತ ಭಕ್ತಿ ಸೇವೆಯಲ್ಲಿ ಸೇವೆ ಮಾಡೋದಕ್ಕೆ ಅವರು ಹೆಚ್ಚು ಆಸಕ್ತಿ ಹೊಂದಿರ್ತಾರೆ ಹೊರತು ಈ ಒಂದು ಈ ವಿಶ್ವರೂಪದ ಬಗ್ಗೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾರು? ಈ ಪರಿಪೂರ್ಣವಾದ ಭಕ್ತರಿಗೆ. ಹಾಗಾದರೆ ಭಗವಂತ ಯಾಕೆ ಈ ವಿಶ್ವರೂಪ ತೋರಿಸ್ಬೇಕು ಅಂತ ಹೇಳಿದ್ರೆ, ಯಾರಿಗೆ ಭಗವಂತನ ಪರಮ ಸ್ವರೂಪದ ಬಗ್ಗೆ ಕಂಪ್ಲೀಟಾಗಿ ತಿಳಿದಿರಲ್ವೋ, ಅಂದರೆ ಹೊಸಬ್ರಾಗಿ ಬರೋರಿಗೆ, ಆದರೆ ಭಗವಂತನ ಇರುವಿಕೆಯನ್ನು, ಭಗವಂತನ ಈ ಸುಪ್ರೀಂ ಪರಮೋತ್ತಮ ಪುರುಷ ಅನ್ನೋದು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವೋ ಅಂಥ ಜನರಿಗೆ ಮಾತ್ರ ಈ ವಿಶ್ವರೂಪವನ್ನು, ಅಂಥವ್ರು ಏನು ಮಾಡ್ತಾರೆ, ಈ ಒಂದು ವಿಶ್ವರೂಪವನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಪರಿಶುದ್ಧ ಭಕ್ತರು ಯಾರು ಭಗವಂತನ ವಿಶ್ವರೂಪವನ್ನು ನೋಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅವ್ರು ಯಾವುದಿದ್ರೂ ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರೀತಿಯಿಂದ ಸೇವೆ ಮಾಡ್ಕೊಂಡಿರಬೇಕು. ಹಾಗಾದರೆ ನಮಗೊಂದು ಪ್ರಶ್ನೆ ಬರಬೇಕು, ಹಾಗಾದರೆ ಅರ್ಜುನ ಇಷ್ಟು ಶ್ರೇಷ್ಠ ಭಕ್ತ ಅಲ್ವಾ, ಅರ್ಜುನನಿಗೆ ಯಾಕೆ ಈ ರೀತಿ ವಿಶ್ವರೂಪವನ್ನು ನೋಡಬೇಕು ಅನ್ನೋ ಒಂದು ಆಸೆ ಬಂತು? ನಾವು ಹೇಳ್ತಾ ಇದ್ದೀರಿ, ಭಗವಂತನ ಶ್ರೇಷ್ಠ ಭಕ್ತರಿಗೆ ಈ ಭಗವಂತನ ಈ ವಿಶ್ವರೂಪದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಹಾಗಾದರೆ ಅರ್ಜುನ ಕೂಡ ಶ್ರೇಷ್ಠ ಭಕ್ತ. ಅರ್ಜುನನಿಗೆ ಈ ವಿಶ್ವರೂಪವನ್ನು ನೋಡಲಿಕ್ಕೆ ಆಸೆ ಯಾಕೆ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಎರಡು ಮುಖ್ಯವಾದ ಕಾರಣಗಳು. ಏನು ಅಂತ ಹೇಳಿದ್ರೆ,
ಇಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಎಲ್ಲ ಐಶ್ವರ್ಯಗಳು, ಎಲ್ಲ ವಿಭೂತಿಗಳು ನನ್ನಿಂದಾನೇ ಬರೋದು ಅಂತ ಭಗವಂತ ಹೇಳಿದಾಗ, ನಾವು 10ನೇ ಅಧ್ಯಾಯದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರೆ ಯಾವ್ದು ವಿಭೂತಿಗಳು, ಏನೇನು ಐಶ್ವರ್ಯಗಳು ಅನ್ನೋದು ಕಂಪ್ಲೀಟ್ ಡೀಟೇಲ್ದಾಗಿ ಚರ್ಚೆ ಮಾಡಿದ್ದೇವೆ ನಾವು. ಆದರೆ ಸಾಮಾನ್ಯ ಜನಕ್ಕೆ ಇದರ ಮೇಲೆ ನಂಬಿಕೆ ಬರೋದಿಲ್ಲ. ಇದೆಲ್ಲ ಹೇಳಿದ್ರೆ ಸಾಮಾನ್ಯ ಜನರು ಇದನ್ನು ನಂಬೋದಿಲ್ಲ. ಹಾಗಾದರೆ ಇದು ನಿಜ ಅಂತ ಅವರಿಗೆ ತೋರಿಸೋದಕ್ಕೋಸ್ಕರ ಅರ್ಜುನ ಏನು ಮಾಡ್ತಾರೆ, ತನ್ನ ವಿಶ್ವರೂಪವನ್ನು, ಅಂದರೆ ಭಗವಂತನ ವಿಶ್ವರೂಪವನ್ನು ಸಾಮಾನ್ಯ ಜನರಿಗೆ ಗೊತ್ತಾಗಲಿ, ಸಾಮಾನ್ಯ ಜನರು ಕೂಡ ಇದು ನೋಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ವಿಶ್ವರೂಪದ ದರ್ಶನ ಬಗ್ಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಭಗವಂತನನ್ನು ಕೇಳ್ಕೊಳ್ತಾರೆ. ಯಾರು? ಅರ್ಜುನ. ಅದರಿಂದ ಏನಾಗ್ತಾರೆ, ಈ ಹೊಸಬರಿಗೆ ಕೆಲವೊಂದು ನಂಬಿಕೆ ಕೂಡ ಬರ್ಬೋದು. ಇಲ್ಲದ್ರೆ ಭಾಳ ಜನಕ್ಕೆ ನಂಬಿಕೆ ಇರೋದಿಲ್ಲ, ಇಷ್ಟೆಲ್ಲ ಭಗವಂತನಿಂದ ಬರ್ತಾರೆ ಅಂತ ಹೇಳಿದಾಗ, ಎಲ್ಲ ಐಶ್ವರ್ಯಗಳು ಎಲ್ಲ ಉತ್ಪತ್ತಿ ಆಗಿರೋದು ಭಗವಂತನಿಂದ ಅಂತ ಹೇಳಿದ್ರೆ ಹೊಸಬರಿಗೆ ನಂಬಿಕೆ ಬರೋದಿಲ್ಲ. ಆಗ ನಂಬಿಕೆ ಬರೋದಕ್ಕೋಸ್ಕರ ಅರ್ಜುನ ಏನು ಮಾಡ್ತಾರೆ, ಕೃಷ್ಣನ ಹತ್ರ ವಿಶ್ವರೂಪವನ್ನು ತೋರಿಸಿ ಅಂತ ಹೇಳ್ತಾರೆ. ಇನ್ನೊಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಜನರು ಬಹಳ ಸುಲಭವಾಗಿ ಕಲಿಯುಗದಲ್ಲಿ ಜನಗಳನ್ನ ಬಹಳ ಸುಲಭವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಅಂದರೆ ಹೇಗೆ ಅಂತ ಹೇಳಿದ್ರೆ, ಭಾಳ ಜನ ನೋಡ್ಬೋದು ನಾವು, ಮನುಷ್ಯ ದೇವರು ಉಟ್ಕೊಳ್ತಾರೆ, ತಾವೇ ದೇವರು ಅಂತ ಹೇಳ್ಬಿಟ್ಟು ಮನುಷ್ಯ ದೇವರು ತಮ್ಮನ್ನು ತಾವೇ ಅವರು ದೇವರು ಅಂತ ಘೋಷಿಸ್ಕೊಂಡ್ಬಿಡ್ತಾರೆ, ನಾನೇ ದೇವರು. ಅದನ್ನ ಏನು ಮಾಡ್ತಾರೆ, ಸಾಧಾರಣವಾಗಿ ಜನಗಳನ್ನ ಒಂದು ರೀತಿ ಮೂರ್ಖರನ್ನಾಗಿ ಮಾಡ್ತಾರೆ ಅವರು. ಯಾವಾಗ ಜನಗಳಿಗೆ ಭಗವಂತನ ಆ ಒಂದು ಇದ್ರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿರೋದಿಲ್ಲೋ, ಆಗ ಈ ರೀತಿ ಬಹಳ ಜನಗಳು ಕಲಿಯುಗದಲ್ಲಿ ಜನಗಳನ್ನ ಮೂರ್ಖರಾಗಿ ಮಾಡ್ತಾರೆ. ನಾನು ಭಗವಂತನ ಅವತಾರ ಅಂತ ಬಹಳ ಜನ, ನಮಗೆಲ್ಲ ಗೊತ್ತಿದೆ, ನಕಲಿ ಅಂದರೆ ಡೂಪ್ಲಿಕೇಟ್ ದೇವತೆಗಳು ಬಹಳ ಜನ ಇದ್ದಾರೆ. ಇದನ್ನು ತಪ್ಪಿಸೋದಕ್ಕೋಸ್ಕರ, ಜನಗಳಿಗೆ ಕಲಿಯುಗದಲ್ಲಿ ಒಂದು ಒಳ್ಳೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ, ಭಗವಂತನನ್ನು ವಿಶ್ವರೂಪವನ್ನು ತೋರಿಸುವಂತ ಅರ್ಜುನ ಕೇಳ್ಕೊಳ್ತಾರೆ. ಅದಕ್ಕೆ ನಮ್ಮ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದರು ಅವ್ರು ಹೇಳ್ತಾರೆ, ಯಾರಾದರೂ ಕಲಿಯುಗದಲ್ಲಿ ಬಂದು ನಾನೇ ದೇವರು, ನಾನೇ ಭಗವಂತ ಅಂತ ಹೇಳಿದಾಗ ಮುಖ್ಯವಾಗಿ ನಾವು ಅವ್ರನ್ನ 2 ಪ್ರಶ್ನೆ ಕೇಳಬೇಕು. ಒಂದು ಏನು ಅಂದರೆ, ನಾವು ಅವ್ರನ್ನ ಪರೀಕ್ಷೆ ಮಾಡ್ಬೋದು. ಒಂದು, ನಿಮ್ಮ ವಿಶ್ವರೂಪವನ್ನು ತೋರಿಸಿ, ನೀವು ಭಗವಂತ ತಾನೇ, ನೀವು ದೇವ್ರು ತಾನೇ, ಹಾಗಾದರೆ ನೀವು ನಿಮ್ಮ ವಿಶ್ವರೂಪವನ್ನು ತೋರಿಸಿ ಅಂತ ಕೇಳ್ಬೋದು. ಎರಡನೇದಾಗಿ, ನೀವು ಗೋವರ್ಧನ ಬೆಟ್ಟ, ಯಾವ ರೀತಿ ಭಗವಂತ 7ನೇ ವಯಸ್ಸಿನಲ್ಲಿ ತನ್ನ ಕಿರುಬೆರಳಿನಿಂದ ಗೋವರ್ಧನ ಬೆಟ್ಟವನ್ನು 7 ದಿನಗಳ ಕಾಲ ಎತ್ತಿ ಹಿಡಿದ್ರು, ಆ ರೀತಿ ಗೋವರ್ಧನ ಬೆಟ್ಟ ಅಲ್ಲ, ಅಟ್ಲೀಸ್ಟ್ ಸಣ್ಣದಾದ ಯಾವುದಾದ್ರೂ ಬೆಟ್ಟವನ್ನು ಎತ್ತಕ್ಕೆ ನೀವು ಅವ್ರಿಗೆ ಹೇಳಬೇಕು. ಇಲ್ಲ ಅಟ್ಲೀಸ್ಟ್ 2ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಅವರು ತೋರಿಸಿದ್ರೆ ಆಗ ನಾವು ಅವ್ರನ್ನ ದೇವರಂತ ಒಪ್ಕೊಳ್ಬೋದು. ಇಲ್ಲಂದರೆ ಅವ್ರು ಯಾರು ದೇವತೆಗಳು, ಭಗವಂತ ಅಲ್ಲ. ಕಲಿಯುಗದಲ್ಲಿ ಜನಗಳನ್ನು ಮರಳು ಮಾಡೋದಕ್ಕೆ, ಜನಗಳನ್ನ ವಂಚನೆ ಮಾಡಿ ಜನಗಳ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವರು ನಾವು ದೇವಮಾನವರು ಅಂತ ಹೇಳೋದು ಕೆಲವರು ಹುಟ್ಕೊಂಡಿದ್ದಾರೆ. ಅಂತರದಿಂದ ನಮಗೆ ಆ ಜ್ಞಾನ ಬರೋದಕ್ಕೋಸ್ಕರ ಅರ್ಜುನ ಈ ರೀತಿಯಾದ ಭಗವಂತನನ್ನು ವಿಶ್ವರೂಪ ತೋರಿಸೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಒಂದು ಏನು ಕಾರಣ, ಅರ್ಜುನ ವಿಶ್ವರೂಪವನ್ನು ತೋರಿಸಿದ ರೀತಿಯಲ್ಲಿ ಅದೇ ರೀತಿ ಕಲಿಯುಗದಲ್ಲಿ ಯಾರಾದರೂ ಬಂದರೆ ಅವರು ವಿಶ್ವರೂಪವನ್ನು ನೋಡಬೇಕು. ಎರಡನೇದು, ಈ ಕಲಿಯುಗದಲ್ಲಿ ದಾರಿ ತಪ್ಪಿರುವ ಜನಗಳಿಗೆ ಆ ಒಂದು ಸರಿಯಾದ ಜ್ಞಾನವನ್ನು ಕೊಡೋದಕ್ಕೋಸ್ಕರ, ಈ 2 ಕಾರಣಕ್ಕೋಸ್ಕರ ಅರ್ಜುನ ಏನು ಮಾಡ್ತಾರೆ, ಕೃಷ್ಣನ ಹತ್ರ ನಿಮ್ಮ ವಿಶ್ವರೂಪವನ್ನು ತೋರಿಸಿ ಅಂತ ಹೇಳ್ತಾರೆ. ಆದರೆ ಭಗವಂತನ ಭಕ್ತರು ಯಾವಾಗಲೂ ತನ್ನನ್ನು ಒಂದು ಏನು ಹೇಳ್ತಾರೆ, ಅವರು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಗಲಿ ಭಾಳ ಪರಮ ಶ್ರೇಷ್ಠರು ಅಂತ ತೋರಿಸ್ಕೊಳ್ಳೋಕ್ಕೆ ಯಾವಾಗಲೂ ಇಚ್ಛೆ ಪಡೋದಿಲ್ಲ ಭಗವಂತನ ಭಕ್ತರು. ಯಾಕಂದರೆ ಭಗವಂತನ ಭಕ್ತರಿಗೆ ಎಲ್ಲ ಶಕ್ತಿಗಳಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಈ ರೀತಿಯಾದ ತಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಕೆಲವರು ತೋರಿಸೋ ಥರ ಅವರಿಗೆ ಒಂದೇ ಭಗವಂತನ ಶಕ್ತಿ, ಭಗವಂತನ ಮೇಲೆ ಏನೇ ಶಕ್ತಿ ಭಗವಂತನ ಭಕ್ತರಿಗಿದ್ದರೆ ಕೂಡ ಅವ್ರು ಈ ರೀತಿ ಜನಗಳನ್ನ ವಂಚನೆ ಮಾಡೋ ಈ ರೀತಿಯಾದ ಪ್ರದರ್ಶನವನ್ನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ.
ನೆಕ್ಸ್ಟು 8ನೇ ಶ್ಲೋಕ. 8ನೇ ಶ್ಲೋಕದಲ್ಲಿ ನತುಮಾಂ ಶಕ್ಯಸೆ ದ್ರಷ್ಟುಮನ್ನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಅನುವಾದ: ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಇಲ್ಲಿ ವಿಶ್ವರೂಪ ಬಂದ್ಬಿಟ್ಟು ಭಗವಂತನ ಒಂದು ತಾತ್ಕಾಲಿಕ ರೂಪ. ಅರ್ಜುನನಂತಹ ಶ್ರೇಷ್ಠ ಭಕ್ತನಿಗೆ ಈ ತಾತ್ಕಾಲಿಕವಾದ ರೂಪ ದರ್ಶನವಾಗಬೇಕಾದ್ರೆ ಅವ್ರಿಗೇನಿರಬೇಕು? ಇದು ಈ ವಿಶ್ವರೂಪ ಬಂದ್ಬಿಟ್ಟು ತಾತ್ಕಾಲಿಕವಾದ ರೂಪ. ಆ ತಾತ್ಕಾಲಿಕವಾದ ರೂಪವನ್ನು ನೋಡ್ಲಿಕ್ಕೆ ಕೂಡ ಅರ್ಜುನನಿಗೆ ಜ್ಞಾನಚಕ್ಷು ಬೇಕು, ಅಂದರೆ ದಿವ್ಯ ಚಕ್ಷುಗಳು ಬೇಕು. ಇಲ್ಲಿ ನಾವು ಈ ಭೌತಿಕ ಕಣ್ಣುಗಳ ಮುಖಾಂತರ ನಾವು ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು, ಯಾಕಂದರೆ ಈ ವಿಶ್ವರೂಪ ಮತ್ತೆ ನಾವು ತಿಳ್ಕೋಬೇಕು, ಇದು ಒಂದು ವಾಸ್ತವಿಕವಾದ ಭಗವಂತನ ಅವತಾರವಲ್ಲ, ಟೆಂಪರವರಿ ಒಂದು ರೂಪ. ಅದನ್ನೇ ನೋಡಲಿಕ್ಕೆ ಅರ್ಜುನನಂಥ ಶ್ರೇಷ್ಠ ಭಕ್ತನಿಗೆ ಸಾಧ್ಯ ಇಲ್ಲ. ಇನ್ನು ಭಗವಂತನ ನಿಜವಾದ ದಿವ್ಯ ಮಂಗಳ ರೂಪವನ್ನು ನೋಡಲಿಕ್ಕೆ ನಮ್ಮ ಕೈ, ಯಾಕಂದರೆ ಬಹಳ ಜನ ಹೇಳ್ತಾರಲ್ಲ, ದೇವರ ತೋರಿಸು ನೋಡೋಣ, ನಿಮ್ಮ ದೇವ್ರನ್ನ ತೋರಿಸಿ ಎಲ್ಲಿದ್ದಾರೆ ಅಂತ. ದೇವರನ್ನ ಆ ರೀತಿ ಅಗ್ಗದ ವಸ್ತು ಅಲ್ಲ, ದೇವರನ್ನ ತೋರಿಸೋ ಆ ರೀತಿ ನೋಡ್ಕೊಳ್ಳೋದಕ್ಕೆ. ಅದಕ್ಕೆ ಇಲ್ಲಿ ನಾವೇನು ಮಾಡಬೇಕು? ಆ ಗುರುವಿನ ಮಾರ್ಗದರ್ಶನ. ಇಲ್ಲಿ ಕೃಷ್ಣ ಬಂದ್ಬಿಟ್ಟು ಅರ್ಜುನನಿಗೆ ದಿವ್ಯ ಒಂದು ಚಕ್ಷುವನ್ನು ಕೊಡ್ತಾರೆ. ಆದರೆ ನಮಗೆ ಯಾರು ಕೊಡ್ತಾರೆ? ನಾವೇನು ಮಾಡಬೇಕು? ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಗುರುಗಳ ಒಂದು ಅನುಗ್ರಹದಿಂದ, ಮಾರ್ಗದರ್ಶನದಿಂದ ನಮಗೆ ಜ್ಞಾನದ ಕಣ್ಣನ್ನು ಗುರುಗಳು ಕೊಡ್ತಾರೆ. ಅದಕ್ಕೆ ನಾವು ಓಂ ಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರುಗಳು ಅವರ ದಿವ್ಯ ಒಂದು ನೇತ್ರಗಳಿಂದ ನಮ್ಮ ಈ ಕಣ್ಣಲ್ಲಿ ತುಂಬಿಕೊಂಡಿರೋ ಅಜ್ಞಾನ ಅನ್ನೋ ತಿಮಿರವನ್ನು ತೆಗಿತಾರೆ. ಆ ರೀತಿ ನಮಗೆ ಜ್ಞಾನಚಕ್ಷುವನ್ನು ಕೊಟ್ಟಾಗ ನಾವು ಭಗವಂತನನ್ನು ಕಾಣಬಹುದು. ನೆಕ್ಸ್ಟು 2ನೇ ಸೆಕ್ಷನ್ನು 9ರಿಂದ 34ನೇ ಶ್ಲೋಕದವರೆಗೂ 2ನೇ ಸೆಕ್ಷನು. ಅಂದರೆ ಭಗವಂತನ ರೂಪ, ಭಗವಂತನ ರೂಪವನ್ನು, ಅಂದರೆ ಅರ್ಜುನನಿಗೆ ದಿವ್ಯವಾದ ಆ ಒಂದು ಕಣ್ಣುಗಳನ್ನು ನೀಡಿದ ನಂತರ ಏನು ಮಾಡ್ತಾರೆ? ಭಗವಂತ ವಿಶ್ವರೂಪವನ್ನು ತೋರಿಸ್ತಾರೆ. ಅದಕ್ಕೆ ಅದನ್ನು ಇಲ್ಲಿ ಸಂಜಯ ಶ್ಲೋಕ 9ರಿಂದ 14ರವರೆಗೆ ಸಂಜಯ ಏನು ಮಾಡ್ತಾರೆ? ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ಉಲ್ಲೇಖಿಸ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಇದೆ. ಅಂದರೆ 9ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೂ ಸಂಜಯ ಏನು ಮಾಡ್ತಾರೆ? ಧೃತರಾಷ್ಟ್ರನಿಗೆ ವಿಶ್ವರೂಪದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನೋ ಹಾಗಾದ್ರೆ ಸಂಜಯ ಯಾರು? ಧೃತರಾಷ್ಟ್ರನ ಸೆಕ್ರೆಟರಿ, ಕಾರ್ಯದರ್ಶಿಯಾಗಿದ್ದರು ಅವರು ವಿಶ್ವರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಈಗ ವಿಶ್ವರೂಪವನ್ನು ನೋಡಿದವರು ಇಬ್ಬರೇ. ಯಾರ್ಯಾರು? ಒಂದು ಅರ್ಜುನ ಮತ್ತು ಸಂಜಯ. ಅರ್ಜುನನಿಗೆ ಭಗವಂತ ಆ ಒಂದು ದಿವ್ಯ ರೂಪವನ್ನು ಕೊಡ್ತಾರೆ. ಬಟ್ ಸಂಜಯನಿಗೆ ಎಲ್ಲಿಂದ ಬಂತದೆ ಇದನ್ನು? ಯಾಕಂದರೆ ದಿವ್ಯ ರೂಪ ಇದ್ರೇ ಭಗವಂತನ ರೂಪವನ್ನು ನೋಡಲಿಕ್ಕೆ ಸಾಧ್ಯ. ಹಾಗಾದರೆ ಸಂಜಯನಿಗೆ ಯಾರು ಕೊಡ್ತಾರೆ? ಸಂಜಯ ಬಂದ್ಬಿಟ್ಟು ಅವರ ಗುರು ವ್ಯಾಸದೇವರಿಂದ, ವ್ಯಾಸದೇವರು ಸಂಜಯನಿಗೆ ಒಂದು ವರವನ್ನು ಕೊಡ್ತಾರೆ. ನೀವು ಅಂದರೆ ಕುರುಕ್ಷೇತ್ರ ಭೂಮಿಗೆ ಹೋಗಿ ಯುದ್ಧನ ನೋಡ್ಬೇಕಂತೇನಿಲ್ಲ, ಎಲ್ಲಿರ್ತೀರೋ ಇರೋ ಕಡೆ ಅದು ಗೋಚರ ಇರ್ಬೋದು, ಅಗೋಚರ ಯಾವುದೇ ದೃಷ್ಟಿಯಲ್ಲಾದರೂ ಕೂಡ ಈ ಒಂದು ಯುದ್ಧವನ್ನು ನೋಡಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ವ್ಯಾಸದೇವರು ಸಂಜಯನಿಗೆ ಆ ಒಂದು ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಅದನ್ನೇ ನಾವು ಇಲ್ಲಿ 10 ಮತ್ತು 11ನೇ ಶ್ಲೋಕದಲ್ಲಿ ನೋಡ್ಬೋದು. 10 ಮತ್ತು 11ನೇ ಶ್ಲೋಕದಲ್ಲಿ ಮತ್ತು 11ನೇ ಶ್ಲೋಕ. ಅನೇಕ ವಕ್ತ ನಯನಮನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋ ಅದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ
ಸರ್ವ ಐಶ್ವರ್ಯಮಯಂ ದೇವಮನಂತಂ ವಿಶ್ವತೋ ಅಮುಖಂ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅನುವಾದ? ಅರ್ಜುನನು ಆ ರೂಪದಲ್ಲಿ, ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಮುಖ್ಯವಾಗಿ ಇಲ್ಲಿ ಇದನ್ನು ಸಂಜಯ ಹೇಳ್ತಾ ಇದ್ದಾರೆ. ಹಾಗಾದರೆ ಸಂಜಯ ಹೇಳಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬಹಳ ಜನ ಈ ಅರ್ಜುನ ಅಂದರೆ ಭಗವಂತನ ವಿಶ್ವರೂಪ ಬಂದ್ಬಿಟ್ಟು ಅರ್ಜುನನ ಒಂದು ಕಲ್ಪನೆ, ಅರ್ಜುನನಿಗೆ ಒಂದು ಸ್ಮೃತಿ ಭ್ರಮಣೆಯಿಂದ ಆ ರೀತಿ ಆಗಿರಬಹುದು ಅಂತ ಕೆಲವರು ಭಾವಿಸ್ಬೋದು. ಅದು ಬಹಳ ಇಂಪಾರ್ಟೆಂಟ್ ಇದಕ್ಕೆ. ಅದಕ್ಕೆ ಇದೊಂದು ರೀತಿ ಯಾವುದೋ ಭ್ರಮೆ ಆಗಿರ್ತದೆ, ಇದು ನಿಜ ಅಲ್ಲ, ಅರ್ಜುನನಿಗೆ ಮಾತ್ರ ಇದು ಗೊತ್ತಾಗಿರೋದು ಅನ್ನೋದನ್ನ ಮುಂದೆ ಯಾರಿಗೂ ಡೌಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ಸಂಜಯನು ವಿಶ್ವರೂಪವನ್ನು ನೋಡಿದ್ರು ಅಂತ ಈ ಶ್ಲೋಕ ದೃಢಪಡಿಸ್ತದೆ. ಯಾಕಂದರೆ ಹಾಗಾದರೆ ಸಂಜಯ ಯಾಕೆ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಅನ್ನೋ ಬಹಳ ಜನಕ್ಕೆ ಅನುಮಾನ ಇರ್ತದೆ. ಆಗ ಅರ್ಜುನ ಭಗವಂತನ ಶ್ರೇಷ್ಠ ಭಕ್ತ ಆಗಿದ್ದರು, ಸಖ ಆಗಿದ್ದರು, ಸ್ನೇಹಿತನಾಗಿದ್ದರು. ಅದರಿಂದ ಅರ್ಜುನನಿಗೇನೋ ಭ್ರಮಣೆಯಾಗಿದ್ದೆಲ್ಲ ಹೇಳ್ತಾ ಇದ್ದಾರೆ ಅಂತಲ್ಲ. ಇಲ್ಲಿ ಸಂಜಯನಿಗೆ ಆ ಒಂದು ದಿವ್ಯ ಚಕ್ಷು ವ್ಯಾಸದೇವರು ಕೊಟ್ಟಿರೋದ್ರಿಂದ ಸಂಜಯ ಕೂಡ ಇದನ್ನು ನೋಡ್ತಾ ಇದ್ದಾರೆ, ಈ ಒಂದು ವಿಶ್ವರೂಪವನ್ನು ನೋಡ್ತಾ ಇದ್ದಾರೆ. ವಿಶ್ವರೂಪವನ್ನು ನೋಡಿ ಇದೆಲ್ಲ ಏನು ಹೇಳ್ತಾ ಇದ್ದಾರೆ? ಸಂಜಯ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಅರ್ಜುನ ನೋಡ್ತಾ ಇದ್ದಾನೆ ಅಂದ್ಬಿಟ್ಟು ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು ಮತ್ತು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಅರ್ಜುನ ಕಂಡರು. ಅಂದರೆ ನಾನು ಕಂಡೆ. ಭಗವಂತ ದಿವ್ಯ ಮಾಲೆ ಅಂದರೆ ಭಗವಂತ ಯಾವ ರೀತಿ ಇದ್ರು ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಯಾರು ವರ್ಣಿಸ್ತಾ ಇದ್ದಾರೆ? ಇದನ್ನು ಸಂಜಯ ವರ್ಣಿಸ್ತಾ ಇದ್ದಾರೆ. ಇದು ಯಾಕೆಂದರೆ ಭಗವಂತ ಈ ರೀತಿ ವಿಶ್ವರೂಪವನ್ನು ತೋರಿಸಿದ್ರು ಯಾರು ಅನುಮಾನ ಪಡಬಾರ್ದು ಅನ್ನೋದಕ್ಕೆ ಸಂಜಯ ಇದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ 15ರಲ್ಲಿ ಭಗವಂತನ ವಿಶ್ವರೂಪದ ಬಗ್ಗೆ ಅರ್ಜುನನ ವಿವರಣೆ. ಈಗ ಇದರಲ್ಲಿ 14ನೇ ಶ್ಲೋಕದವರೆಗೂ ಸಂಜಯ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಜುನನ ವಿವರಣೆ ವಿಶ್ವರೂಪದ ಬಗ್ಗೆ ಏನಿದೆ ಅಂತ ಹೇಳಿದ್ರೆ 15ನೇ ಶ್ಲೋಕವನ್ನು ನಾವು ನೋಡ್ಬೋದು. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಸ್ತತ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನು ಋಗಾಂಶ್ಚ ದಿವ್ಯಾನ್. ಅನುವಾದ: ಅರ್ಜುನನು ಹೀಗೆ ಹೇಳ್ತಾರೆ, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇಂತಹ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಇಲ್ಲಿ 10ನೇ ಅಧ್ಯಾಯದಲ್ಲಿ, ಇಂದಿನ ಅಧ್ಯಾಯದಲ್ಲಿ ನಾವು ಕೃಷ್ಣ ಬ್ರಹ್ಮ, ಶಿವ ಮತ್ತು ಎಲ್ಲ ದೇವತೆಗಳ ಮೂಲ ನಾನೇ ಅಂತ ಹೇಳೋದನ್ನು ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ರಿ. ಅಲ್ಲಿ ಬರೀ ಹೇಳಿದ ಮಾತ್ರ ಅಲ್ಲ, ಅದಕ್ಕೆ ಈ ಒಂದು ಶ್ಲೋಕದ ಮುಖಾಂತರ ಸಾಕ್ಷಿ ತೋರಿಸ್ತಾ ಇದ್ದಾರೆ. ಅಂದರೆ ಭಗವಂತನ ಒಂದು ಇದರಲ್ಲಿ ಭಗವಾನ್ ಬ್ರಹ್ಮ ಮತ್ತು ಶಿವನಂತಹ ಮಹಾನ್ ದೇವತೆಗಳು ಸಹ ಆ ವಿಶ್ವರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾವು ನೋಡಿರ್ಬೋದಲ್ಲ, ವಿಶ್ವರೂಪದಲ್ಲಿ ಈ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮ, ಶಿವ, ಎಲ್ಲ 30 ಮುಕ್ಕೋಟಿ ದೇವಿ ದೇವತೆಗಳು, ಎಲ್ಲ ಜೀವಿಗಳು ಎಲ್ಲರನ್ನ ನಾವು ಆ ವಿಶ್ವರೂಪದಲ್ಲಿ ನಾವು ನೋಡ್ಬೋದು. ಅದಕ್ಕೆ ನಾವು ಭಗವಂತ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಹೇಳೋದು. ಅದಕ್ಕೆ ಈ ರೀತಿಯಾದ ದೇವೋತ್ತಮ ಪರಮಪುರುಷನನ್ನು ನಾವು ಪೂಜಿಸಿದರೆ ಸಾಕು, ಆಟೋಮೆಟಿಕ್ ಆಗಿ 30 ಮುಕ್ಕೋಟಿ ದೇವಿ ದೇವತೆಗಳು ತೃಪ್ತರಾಗ್ತಾರೆ ಅನ್ನೋದನ್ನು ಇದು ದೃಢಪಡಿಸಿದೆ. ಯಾಕಂದರೆ ಬಹಳ ಜನಕ್ಕೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದರೆ ಬೇರೆ ದೇವಿ ದೇವತೆಗಳೆಲ್ಲ ಇದ್ದಾರಲ್ಲ,
ಅವ್ರನ್ನೆಲ್ಲ ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೋ ವರ್ಷಗಳು ಮಾಡ್ಕೊಂಬಂತೀವಿ, ಅವರಿಗೆಲ್ಲ ಕೋಪ ಆಗಲ್ವಾ, ಅವನ್ನೆಲ್ಲ ಅದರಿಂದ ನಮಗೆ ತೊಂದರೆ ಆಗಲ್ವಾ, ಅದರಿಂದ ನಮಗೆ ಅವ್ರ ಶಾಪ ತಟ್ಟಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಎಲ್ಲರೂ ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ಶಿವನಿಂದ ಹಿಡ್ಕೊಂಡು 30 ಮುಕ್ಕೋಟಿ ದೇವತೆಗಳು ಕೂಡ ಭಗವಂತನ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭಗವಂತನ ದೇಹದಿಂದ ಬಂದವರು ಇವರೆಲ್ಲರೂ ಕೂಡ. ಆಗ ಯಾವುದೇ ದೇವತೆಗಳಾಗಲಿ ಭಗವಂತನನ್ನು ಬಿಟ್ಟು ಅವ್ರನ್ನ ಪೂಜೆ ಮಾಡಿದ್ರೆ ಅವರಿಗೆ ತೃಪ್ತಿ ಇರೋದಿಲ್ಲ. ಆದರೆ ಯಾಕಂದರೆ ಅವರು ಹೇಳ್ತಾ ಇರೋದು ಅದನ್ನೇ, 30 ಮುಕ್ಕೋಟಿ ದೇವತೆಗಳು ಬ್ರಹ್ಮನಿಂದ ಶಿವನಿಂದ ಅವರು ಹೇಳ್ತಾ ಇರೋದೇನೋ ಆರಾಧನಾನಾಂ ವಿಷ್ಣುರಾರಾಧನಂ, ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದ ಆರಾಧನೆ ವಿಷ್ಣುವಿನ ಆರಾಧನೆ. ಆಗ ನಾವು ಭಗವಂತನನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗಲೂ ಅವರಿಗೆ ತೃಪ್ತಿ ಆಗ್ತದೆ. ಯಾಕಂದರೆ ಅವ್ರಿಗೆ ಗೊತ್ತು ದ ಸುಪ್ರೀಂ ಯಾರು ಅಂತ. ಭಗವಂತನ ತೃಪ್ತಿ ಆದರೆ ಎಲ್ಲರೂ ತೃಪ್ತಿ ಆಗ್ತಾರೆ. ನಾವು ಆಲ್ರೆಡಿ ಒಂದ್ಸಲ ಉದಾಹರಣೆ ಕೂಡ ಹೇಳಿದರೆ, ಮರದ ಬೇರಿಗೆ ನೀರೆರೆದರೆ ಅದರ ಪೋಷಕಾಂಶ ಇಡೀ ಮರಕ್ಕೆ ಸಿಗ್ತದೆ, ಇಡೀ ಗಿಡಕ್ಕೆ ಸಿಗ್ತದೆ. ಒಟ್ಟಿಗೆ ಆಹಾರ ತಿಂದರೆ ಅದರ ಪೋಷಕಾಂಶ ಇಡೀ ದೇಹಕ್ಕೆ ಸಿಗ್ತದೆ. ಅದೇ ರೀತಿ ಕೃಷ್ಣ ದೇವೋತ್ತಮ ಪರಮಪುರುಷನನ್ನು ನಾವು ಪೂಜೆ ಮಾಡಿದ್ರೆ 30 ಮುಕ್ಕೋಟಿ ದೇವತೆಗಳು ಇನ್ಕ್ಲೂಡಿಂಗ್ ಶಿವ ಮತ್ತು ಬ್ರಹ್ಮನಂಥ ದೇವತೆಗಳು ಕೂಡ ತೃಪ್ತಿ ಪಡ್ತಾರೆ. ಯಾಕಂದರೆ ಎಲ್ಲರೂ ಉದ್ಭತ್ತಿಯಾಗುವುದು ಭಗವಂತನಿಂದ, ಇವರೆಲ್ಲರೂ ಬರ್ತಾ ಇರೋದು ಭಗವಂತನಿಂದ. ಮುಂದೆ 16ನೇ ಶ್ಲೋಕವನ್ನು ನೋಡೋಣ. ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂನ ಮಧ್ಯಂನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನುವಾದ: ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ನಾನು ಕಾಣಲಾರೇನು. ಭಾಳ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಅರ್ಜುನ ಬಂದ್ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ನಮಗೆಲ್ಲರಿಗೂ ಗೊತ್ತು, ಭಗವದ್ಗೀತೆ ಓದಿದಾಗ ಅರ್ಜುನ ಮಹಾಭಾರತದೆಲ್ಲ ನೋಡಿದಾಗ ಅರ್ಜುನ ಸಾಮಾನ್ಯವಾದ ವ್ಯಕ್ತಿಯಲ್ಲ. ಅರ್ಜುನ ಬೇರೆ ಬೇರೆ ಉನ್ನತ ಲೋಕಗಳು ಕೂಡ ಹೋಗಿ ಬಂದಿದ್ದಾರೆ. ಇಂದ್ರನ ಜೊತೆ ಹೋರಾಡಿ, ಆಮೇಲೆ ಸ್ವತಃ ಶಿವನ ಜೊತೆ ಹೋರಾಡಿ ಪಾಶುಪತ್ರವನ್ನು ಬಳಸ್ಕೊಂಡಿದ್ದಾರೆ. ಆಗ ವಿವಿಧ ದೇವತೆಗಳು ಮತ್ತು ಅವರ ಶಕ್ತಿಯುತ ರೂಪಗಳನ್ನೆಲ್ಲ ಅರ್ಜುನ ನೋಡಿದ್ದಾನೆ. ಅರ್ಜುನ ಬಂದ್ಬಿಟ್ಟು ಸಾಮಾನ್ಯವಾದ ವ್ಯಕ್ತಿಯಲ್ಲ. ಆದರೆ ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾರೆ, ನಾನು ಇದಕ್ಕೆ ಹಿಂದೆ ಈ ರೀತಿ ನೋಡಲೇ ಇಲ್ಲ, ನಾನು ಆ ರೀತಿಯಾದನ್ನು ಈಗ ಹಿಂದೆ ನೋಡದೇ ಇರೋದನ್ನೆಲ್ಲ ಈಗ ನೋಡ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? 17ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಏನೇನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನ ಲಾರ್ಕದ್ಯುತಿಮ ಪ್ರಮೇಯಂ. ಅನುವಾದ: ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಅಂದರೆ ಭಗವಂತನ ವಿಶ್ವರೂಪವನ್ನು ನೋಡೋ ಮೊದಲು ಬಹಳ ಜನ ಹೇಳ್ತಾರೆ ಭಗವಂತನ ನೋಡಬೇಕು ಅಂತ. ಆದರೆ ಭಗವಂತನ ವಿಶ್ವರೂಪವನ್ನು ನೋಡೋದು ಮೊದಲು ನಾವೇನು ಮಾಡಬೇಕು? ಒಂದು ವಿಷಯ, ನಾವು ನಮ್ಮ ಕಣ್ಣುಗಳಿಂದ ಸೂರ್ಯದೇವನ್ನ ಸ್ವಲ್ಪ ಹೊತ್ತು ನೋಡೋಕ್ಕಾಗ್ತದ? ಸಾಧಾರಣವಾಗಿ ಸೂರ್ಯದೇವನ್ನ ಸ್ವಲ್ಪ ಹೊತ್ತು ನಮ್ಮ ಬರಿಗಣ್ಣುಗಳಿಂದ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಫ್ಯೂ ಸೆಕೆಂಡ್ಸ್ ಮಾತ್ರ ನೋಡ್ಬೋದು ಸೂರ್ಯನ ನಾವು. ಆ ರೀತಿಯಾಗಿ ನಮ್ಮ ಕಣ್ಣಿಗೆ ಕಾಣೋ ಸೂರ್ಯದೇವನ್ನೇ ನಾವು ನಮ್ಮ ಕಣ್ಣಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತ ಸಾವಿರಾರು ಕೋಟ್ಯಾಂತರ ಸೂರ್ಯರಿಗೆ ಸಮಾನವಾಗಿರುವ ಭಗವಂತ, ಅಂದರೆ ಸಾವಿರಾರು ಲಕ್ಷಾಂತರ ಸೂರ್ಯರಿಗೆ ಸಮಾನವಾದ ಪ್ರಕಾಶವನ್ನು ಹೊಂದಿರುವಂಥ ಭಗವಂತನ ಬಗ್ಗೆ ನಾವು ನೋಡಲಿಕ್ಕೆ ಹೇಗೆ ಸಾಧ್ಯ? ಸಾಧಾರಣವಾಗಿರೋ ಒಂದು ಸೂರ್ಯನ ನೋಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಹೌದಲ್ವಾ? ಅಂಥದ್ರಲ್ಲಿ ಇಷ್ಟೆಲ್ಲ ಪ್ರಕಾಶಮಾನ ಭಗವಂತನ ದೇಹದಿಂದ ಬರುವ ದಿವ್ಯ ಪ್ರಭೆ, ಅದನ್ನೇ ನಾವು ಬ್ರಹ್ಮ ಜ್ಯೋತಿ ಅಂತ ಹೇಳೋದು.
ಈ ಸಾಧಾರಣವಾಗಿರೋ ಸೂರ್ಯದೇವನ್ನೇ ಕೆಲವು ಸೆಕೆಂಡ್ಗಳ ಕಾಲ ನಮ್ಮ ಕೈಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದಲ್ಲಿ ಸಾವಿರಾರು ಲಕ್ಷಾಂತರ ಸೂರ್ಯರ ಪ್ರಕಾಶಮಾನವಿರುವ ಭಗವಂತನ ನಾವು ನಾರ್ಮಲ್ ಆಗಿ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. 18ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾರೆ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಾಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅನುವಾದ: ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ಸ್ಥಾನ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು, ಇದು ನನ್ನ ಅಭಿಪ್ರಾಯ. 18ನೇ ಶ್ಲೋಕದಲ್ಲಿ ಈ 17ನೇ ಶ್ಲೋಕದಲ್ಲಿ ಕೂಡ ಅರ್ಜುನ ಹೇಳ್ತಾ ಇದ್ದಾರೆ ಏನೋ, 16ನೇ ಶ್ಲೋಕದಲ್ಲಿ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ, ನಿನ್ನ ಈ ರೂಪ ಎಲ್ಲಿಂದ ಶುರುವಾಗಿದೆ, ಮಧ್ಯ ಯಾವುದು, ಎಲ್ಲಿ ಎಂಡ್ ಆಗ್ತದೆ ಅಂತ ನೋಡಕ್ಕೆ ಸಾಧ್ಯ ಇಲ್ಲ ನನಗೆ. ಇದು ಎಲ್ಲಿಂದ ಶುರುವಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಮಧ್ಯ ಯಾವುದು ಅಂತ ಗೊತ್ತಾಗ್ತಾ, ಎಲ್ಲಿ ಎಂಡ್ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಳ್ತಾರಲ್ಲ, ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಅಥವಾ ಅಂತ್ಯವನ್ನಾಗಲಿ ನಾನು ಕಾಣಲಾರೆನು. ಒಟ್ಟು ಇಲ್ಲಿ 18ನೇ ಶ್ಲೋಕದಲ್ಲಿ ಕೂಡ ಭಗವಂತ ಅಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾರೆ, ನಿನ್ನ ಯಾವ ರೀತಿ ಕೂಡ ನೋಡಕ್ಕೆ ಸಾಧ್ಯ ಇಲ್ಲ ನನಗೆ. ಎಲ್ಲ ಒಂದು ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ಕೂಡ ನೀನು. ನಮಗೆ ಹೇಳ್ಬೋದು ಭಗವಂತ ಯಾವ ರೀತಿ ವಿಶ್ರಾಂತಿ ತಾಣ ಆಗ್ತದೆ ಅಂತ. ಅಂದರೆ ಎಲ್ಲವೂ ಭಗವಂತನಿಂದ ಉತ್ಪತ್ತಿ ಆಗುತ್ತದೆ. ಕೊನೆಗೆ ಪ್ರಳಯದ ನಂತರ ಎಲ್ಲವೂ ಭಗವಂತನೊಡನೆ ಹೋಗ್ತದೆ. ಅದಕ್ಕೆ ಕಟ್ಟಕಡೆಯ ವಿಶ್ರಾಂತಿ ತಾಣ ಅಂತ ಹೇಳಿದ್ರೆ, ಎಲ್ಲರೂ ವಿಶ್ರಾಂತಿ ತಗೊಳ್ಳೋದಂದರೆ ಈ ಮಹತ್ತತ್ವ ಇದೇನಾಗ್ತದೆ, ಮಹಾಪ್ರಳಯ ಆದಮೇಲೆ, ಅಂದರೆ ಬ್ರಹ್ಮನ 100 ವರ್ಷ ಆಯಸ ಆದಮೇಲೆ ಎಲ್ಲವೂ ಭಗವಂತನ ಒಳಗಡೆ ಹೋಗಿ ಭಗವಂತನೊಡೆ ವಿಶ್ರಾಂತಿ ತಗೊಳ್ತದೆ. ಅದಾದಮೇಲೆ ಸ್ವಲ್ಪ ಕಾಲದ ನಂತರ ಮತ್ತೆ ಎಲ್ಲವೂ ಭಗವಂತನಿಂದ ಆಚೆ ಬರ್ತದೆ. ನಿನಗೆ ಆ ರೀತಿಯಾದ ನಿನಗೆ ಕ್ಷಯವೇ ಇಲ್ಲ. ಅಂದರೆ ನೀನು ಯಾವತ್ತೂ ನಿನಗೆ ಕ್ಷಯ ಅನ್ನೋದಿಲ್ಲ. ನೀನು ಅತ್ಯಂತ ಪ್ರಾಚೀನ ಪುರಾತನ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ಅಂದರೆ ಅರ್ಜುನ ಆಚಾರ್ಯರಿಂದ ಮತ್ತು ಧರ್ಮಗ್ರಂಥಗಳಿಂದ ಏನನ್ನ ಅವರು ಕೇಳಿದ್ದಾರೋ ಅದನ್ನ ಸ್ವತಃ ಅರ್ಜುನ ಇಲ್ಲಿ ನೋಡ್ತಾ ಇದ್ದಾರೆ. ಅದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅರ್ಜುನ. ಅಂದರೆ ಕೃಷ್ಣನು ಎಲ್ಲದರ ಸರ್ವೋಚ್ಚ ಮೂಲ, ಎಲ್ಲದರ ಮೂಲವು ಕೃಷ್ಣನೇ. ಕೃಷ್ಣನು ಸರ್ವೋಚ್ಚ ಮೂಲ ಮತ್ತು ಎಲ್ಲದರ ಉದ್ದೇಶ ಅದು ಅರ್ಜುನನೇ ಅನ್ನೋದನ್ನ ಸ್ವಯಂ ಆಚಾರ್ಯರ ಕೇಳಿದ್ದಾರೆ, ಧರ್ಮಗ್ರಂಥಗಳಲ್ಲಿ ಓದಿದ್ದಾರೆ. ಆದರೆ ಸ್ವಯಂ ಅರ್ಜುನ ಈಗಲ್ಲೇ ಅದನ್ನು ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ಬಿಟ್ಟು ತನ್ನ ಸ್ವಂತ ಅನುಭವದಿಂದ ಅರ್ಜುನ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು 26 ಮತ್ತು 27ನೇ ಶ್ಲೋಕವನ್ನು ನೋಡೋಣ. 26 ಮತ್ತು 27ನೇ ಶ್ಲೋಕ. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಃ ಸರ್ವೇ ಸಹೈವಾವನಿಪಾಲ ಸಂಗೈ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತತಾಸೌ ಸಹ ಸ್ಮದೀಯೈರಪಿ ಯೋಧಮುಖೈ ವಕ್ತಾಣಿ ತೇ ತ್ವರಮಾಣ ವಿಶಂತಿ ದಂಶ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಅನುವಾದ: ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ನಾನು ಕಾಣ್ತಾ ಇದ್ದೇನೆ. ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆ ಯಾವಾಗ ಬೋಧಿಸಲ್ಪಟ್ಟಿತ್ತು? ಯುದ್ಧ ಶುರುವಾಗಲಿಕ್ಕೆ ಮುಂಚೆ, ಹೌದಲ್ವಾ? ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಭಗವದ್ಗೀತೆ ಅನ್ನು ಭಗವಂತ ಅರ್ಜುನನಿಗೆ ಹೇಳ್ತಾರೆ ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಆದರೆ ಇದನ್ನೆಲ್ಲ ನೋಡಿದ ಮೇಲೆ ಅರ್ಜುನ
ಆಲ್ರೆಡಿ ಯುದ್ಧದ ಒಂದು ಫಲಿತಾಂಶವನ್ನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಅರ್ಜುನನಿಗೆ ಗೊತ್ತಾಯಿತು ಭಗವಂತ ಬಂದ್ಬಿಟ್ಟು ಆಲ್ರೆಡಿ ಈ ಒಂದು ಭಗವಂತ ಈ ಯುದ್ಧದ ಒಂದು ಭವಿಷ್ಯವನ್ನು ಯುದ್ಧ ಮುಂದೆ ಏನಾಗ್ಬೋದು ಅನ್ನೋದನ್ನು ಆಲ್ರೆಡಿ ಭಗವಂತ ನಿರ್ಧಾರ ಮಾಡಿ ಆಗಿದೆ. ಅರ್ಜುನ ಬಂದ್ಬಿಟ್ಟು ಯುದ್ಧ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ರೂ ಕೂಡ ಕೃಷ್ಣ ಬಂದ್ಬಿಟ್ಟು ಏನು ಯೋಚನೆ ಮಾಡಿದ್ದಾರೋ ಆ ಯೋಜನೆಯನ್ನು ಕೃಷ್ಣ ಕಾರ್ಯಗತಗೊಳಿಸ್ತಾನೆ. ಅರಿದಿದ್ದರೆ ಕೂಡ ಅರ್ಜುನನು ಆ ಯುದ್ಧದಲ್ಲಿ ಭಾಗವಹಿಸಿ ಭಗವಂತನ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕು ಅಂತ ಇಲ್ಲಿ ಅರ್ಜುನ ಬಯಸ್ತಾ ಇದ್ದಾರೆ. ಅರ್ಜುನ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತನ ಭಯಂಕರ ರೂಪವನ್ನು ಅರ್ಜುನ ನೋಡಿದ ನಂತರ ಅರ್ಜುನಿಗೆ ಏನಾಗ್ತದೆ, ಭಗವಂತನಿಗೆ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅರ್ಜುನಿಗೆ ಇದೆಲ್ಲ ನೋಡ್ತಾರೆ. ಅರ್ಜುನಿಗೆ ಬಹಳ ಗಾಬರಿ, ಬಹಳ ಭಯ. ಅರ್ಜುನನಿಗೆ ಈ ರೀತಿಯಾದ ರೂಪವನ್ನು ಅರ್ಜುನ ನೋಡಿದ್ದೇ ಇಲ್ಲ. ಆ ಭಯಂಕರವಾದ ರೂಪವನ್ನು ನೋಡಿ 2 ಪ್ರಶ್ನೆಗಳನ್ನು ಇಲ್ಲಿ ಅರ್ಜುನ ಭಗವಂತನಿಗೆ ಕೇಳ್ತಾ ಇದ್ದಾರೆ. ಏನದು? ಮೊದಲನೇದಾಗಿ ನೀನು ಯಾರು ಮತ್ತು ನಿನ್ನ ಉದ್ದೇಶ ಏನು? ಅದನ್ನು 31ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. 31ನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಏನಾಗಿತ್ತು? ಅಕ್ಯಾಹಿ ಮೇ ಕೋ ಭವಾನ್ ಉಗ್ರರೂಪ ನಮೋಸ್ತುತೆ ದೇವವರ ಪ್ರಸೀದ ವಿಜಾತುಂ ಇಚ್ಛಾಮಿ ಭವಂತಂ ಅದ್ಯಂ ನಹಿ ಪ್ರಜಾನಮಿ ತವ ಪ್ರವೃತ್ತಿಂ. ಅಂದರೆ ಅರ್ಜುನ ಹೇಳ್ತಾ ಇದ್ದಾರೆ, ಓ ಪ್ರಭುಗಳೇ, ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯೆಯಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯೆಯಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಅದರಿಂದ ನಿನ್ನನ್ನು ತಿಳಿಯಬೇಕೆಂದು ನಾನು ಬಯಸ್ತಾ ಇದ್ದೀನಿ. ಇಲ್ಲಿ ಅರ್ಜುನ ಆಲ್ರೆಡಿ ಭಯ ಆಗ್ಬಿಟ್ಟಿದ್ದಾರೆ. ಭಗವಂತನ ಈ ರೀತಿಯಾದ ಒಂದು ರೂಪವನ್ನು ನೋಡಿ ಅರ್ಜುನ ಕೇಳ್ತಿದ್ರೆ ನೀನು ಯಾರು? ಭಗವದ್ಗೀತೆ ಆರಂಭದಲ್ಲಿ ನಾವು ನೋಡಿದ್ರಿ, ಅರ್ಜುನ ಏನು ಹೇಳ್ತಾರೆ? ಸೇನೆಯೋರ್ ಉಭಯೋರ್ ಮಧ್ಯೆ. ಅರ್ಜುನ ಹೇಳ್ತಾರೆ ಕೃಷ್ಣನಿಗೆ, ಆರ್ಡರ್ ಮಾಡ್ತಾ ಇದ್ದಾರೆ, ಕೃಷ್ಣ 2 ಸೈನ್ಯಗಳ ಮಧ್ಯೆ ರಥವನ್ನು ತಗೊಂಡೋಗಿ ನಿಲ್ಲಿಸು. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ. ನಾವು ನೋಡಿದ್ರಲ್ವ ಮೊದಲಲ್ಲಿ, ತಗೊಂಡೋಗಿ 2 ರಥಗಳ ಮಧ್ಯೆ 2 ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸುವಂತ ಆರ್ಡರ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಇತ್ತು ಅಂತ ಯಾವ ರೀತಿ ಆರ್ಡರ್ ಮಾಡೋ ರೀತಿಯಲ್ಲಿ ಇತ್ತು ಭಗವಂತನಿಗೆ. ರಥವನ್ನು ತಗೊಂಡಾಗ ಅಲ್ಲಿ ನಿಲ್ಲಿಸಿ ಅನ್ನೋ ಒಂದು ಆಜ್ಞೆ ಮಾಡೋ ರೀತಿಯಲ್ಲಿ ಆ ಒಂದು ಸ್ವರದಲ್ಲಿ ನಾವು ಮೊದಲನೇ 2ನೇ ಅಧ್ಯಾಯದಲ್ಲಿ ನೋಡಿದಾಗ ಗೊತ್ತಾಯ್ತು ನಮಗೆ. ಒಂದು ಆಜ್ಞೆ ರೂಪದಲ್ಲಿ ಆಜ್ಞೆ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ಆದರೆ ಈಗ ಅದೇ ಅರ್ಜುನ ಕಂಪ್ಲೀಟು ಅದಕ್ಕೆ ವಿರುದ್ಧವಾಗಿದ್ದಾರೆ ಈಗ. ಯಾಕಂದರೆ ಭಗವಂತನ ಪರಮ ಅಧಿಕಾರವನ್ನು ಅರ್ಜುನ ಅರ್ಥ ಮಾಡಿಕೊಂಡೋದ್ರಿಂದ ಅವನೇನು ಮಾಡ್ತಾ ಇದ್ದಾನೆ? ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಅದೇ ಅರ್ಜುನ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸುವಂತ ಆರ್ಡರ್ ಮಾಡ್ತಾರೆ, ಆಜ್ಞೆ ಮಾಡ್ತಾರೆ. ಅದೇ ಅರ್ಜುನ ಇಲ್ಲಿ ಕಂಪ್ಲೀಟಾಗಿ ತದ್ವಿರುದ್ಧವಾಗಿ ಅವ್ರಿಗೇನು ಮಾಡ್ತಾ ಇದ್ದಾರೆ? ಅವನ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ, ಹೌದಲ್ವಾ? ಅದಕ್ಕಾಗಿ ಇಲ್ಲಿ ಭಗವಂತ ವಿಶ್ವರೂಪವನ್ನು ತೋರಿಸ್ತಾರೆ. ಆಗ ಸಾಮಾನ್ಯ ಜನಗಳಿಗೆ ಇದರಿಂದ ಏನಾಗ್ತದೆ? ಕೃಷ್ಣ ಅಂದರೆ ಯಾರು ಅನ್ನೋದನ್ನು ಬಹಳ ಜನಕ್ಕೆ ಕೃಷ್ಣ ಅಂದರೆ ಏನು ಅರ್ಥ ಇರ್ತದೆ? ನಾನು ಆವಾಗಲೇ ಡಿಸ್ಕಸ್ ಮಾಡಿದೆ, ಒಬ್ಬ ಗೋಪಪಾಲಕ, ಸುಮ್ಮನೆ ಲೀಲೆಗಳನ್ನ ಮಾಡೋರು, ಗೋಪಿ ಸಿಂಧುಗಡೆ ಸುತ್ತೋರು, ಹಸುಗಳನ್ನ ಮೇಯಿಸೋರು, ಬೆಣ್ಣೆ ಕದಿಯೋನು, ಈ ರೀತಿ ಮಾತ್ರನೇ ನಮ್ಗೆ ಗೊತ್ತಿರೋದು. ಆ ಸಾಮಾನ್ಯ ಜನಗಳು ಕೂಡ ಇದನ್ನು ತಿಳ್ಕೊಂಡ್ಮೇಲೆ ತಮ್ಮಲ್ಲಿರೋ ಆ ತಪ್ಪು ಗ್ರಹಿಕೆಯನ್ನು ಬದಲಾಯಿಸ್ಕೋಬಹುದು ಅನ್ನೋದನ್ನು ಇಲ್ಲಿ 32-33ರಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾರೆ. ಅರ್ಜುನ ಕೇಳಿದ್ರು, ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾರೆ 32 ಮತ್ತು 33ರಲ್ಲಿ. 32ರಲ್ಲಿ ಶ್ರೀ ಭಗವಾನ್ ವಾಚ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಿ ತೇ ಪಿ ತ್ವಾಂನ ಭವಿಷ್ಯಂತಿ ಸರ್ವೇ ಯೇ ವಸ್ಥಿತಾ ಪ್ರತಿ ಅನೇಕೇಶು ಯೋಧಃ. ಅನುವಾದ: ಪರಮಾತ್ಮನ ಪರಮಪುರುಷನು ಅಂದರೆ ದೇವೋತ್ತಮ ಪರಮಪುರುಷನು ಹೇಳ್ತಾರೆ, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು,
ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರನ್ನು ನಾನು ಕೊಲ್ತೀನಿ. ಅಂದರೆ ಭಗವಂತ ತಾನು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ತಾನು ಕಾಲ ಅಂದರೆ ಸಮಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದುಷ್ಕರ್ಮಿಗಳನ್ನು ನಾಶ ಮಾಡೋದು ಅವನ ಉದ್ದೇಶ. ತಾನು ಯಾರು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅವರ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾರೆ. ತಾನು ಯಾರು ಅಂತ ಹೇಳಿದ್ರೆ ನಾನೇ ಸಮಯ ಅಂದರೆ ಕಾಲ. ಉದ್ದೇಶ ಏನು? ದುಷ್ಕರ್ಮಿಗಳನ್ನು ನಾಶ ಮಾಡುವುದು. ಯಾಕಂದರೆ ಭಗವಂತ ಕಾಲದ ರೂಪದಲ್ಲಿ ಯಾವಾಗಲೂ ವಿನಾಶಕನೇ ಅನ್ನೋದು ಇದರ ಅರ್ಥ ಅಲ್ಲ. ಅಂದರೆ ಕಾಲದ ರೂಪದಲ್ಲಿ, ಸಮಯದ ರೂಪದಲ್ಲಿ ಭಗವಂತ ಬಂದ್ಬಿಟ್ಟು ವಿನಾಶಕನ ಅದರ ಅರ್ಥ ಅದಲ್ಲ. ಆದರೆ ಈ ಒಂದು ನಿರ್ದಿಷ್ಟವಾದ ಸನ್ನಿವೇಶದಲ್ಲಿ ಅದನ್ನು ನಾಶ ಮಾಡಲಿಕ್ಕೆ ಭಗವಂತ ಬಂದಿದ್ದಾರೆ. ಹಾಗಂತ ಭಗವಂತ ಬಂದ್ಬಿಟ್ಟು ಎಲ್ಲವನ್ನು ಹಾಳು ಮಾಡೋರಲ್ಲ. ಈ ಸನ್ನಿವೇಶದಲ್ಲಿ ಅದನ್ನು ಮಾಡಲಿಕ್ಕೆ ಭಗವಂತ ಬಂದಿದ್ದಾರೆ. ಯಾಕಂದರೆ ಭಗವಂತನ ಭಕ್ತರಿಗೆ ಅವನು ತನ್ನ ಮೂಲ ರೂಪದಲ್ಲಿ ಅವನನ್ನು ತೋರಿಸ್ಕೊಳ್ತಾ ಇದ್ದಾನೆ. ತನ್ನ ಮೂಲ ಸ್ವರೂಪದಲ್ಲಿ ಭಕ್ತರಿಗೆ ಯಾವಾಗಲೂ ತನ್ನನ್ನು ತೋರ್ಪಡಿಸ್ಕೊಳ್ತಾನೆ. ಆದರೆ ಶತ್ರುಗಳಿಗೆ ಅವನು ವಿನಾಶಕನ ರೂಪದಲ್ಲಿ ಹೋಗ್ತಾನೆ. ಅದನ್ನು 33ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 33ನೇ ಶ್ಲೋಕದಲ್ಲಿ ಏನು ಅನುವಾದ ಓದ್ತೀನಿ. ಅದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಏನು ಹೇಳ್ತಾ ಇದ್ದಾರೆ ಅರ್ಜುನ ಅಲ್ಲ ಕೃಷ್ಣ? ಆಲ್ರೆಡಿ ಅವ್ರನ್ನೆಲ್ಲ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಆದರೆ ಅರ್ಜುನ ನೀನೇನು ಮಾಡಬೇಕು? ನೀನೊಂದು ನಿಮಿತ್ತ ಮಾತ್ರ. ಆಲ್ರೆಡಿ ಇವರೆಲ್ಲ ತೀರ್ಕೊಂಡಿದ್ದಾರೆ, ಹತರಾಗಿದ್ದಾರೆ. ನೀನು ಯುದ್ಧ ಮಾಡು, ಯುದ್ಧದಲ್ಲಿ ನೀನೊಂದು ನಿಮಿತ್ತ ಮಾತ್ರ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಭಗವಂತನ ಯೋಜನೆ ಏನಿದೆಯೋ ಆ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ಬಹಳ ಉತ್ತಮವಾಗಿರ್ತದೆ. ಹಾಗಾದರೆ ಭಗವಂತನ ಯೋಜನೆ ಏನು ಅನ್ನೋದು ನಮ್ಗೆ ಹೇಗೆ ಗೊತ್ತಾಗ್ತದೆ? ಈಗ ಭಗವಂತನ ಯೋಜನೆ ಏನಿದೆಯೋ ಆ ರೀತಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡ್ರೆ, ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋದರೆ ನಾವು ಆನಂದವಾಗಿರ್ಬೋದು. ಹಾಗಾದರೆ ಭಗವಂತನ ಯೋಜನೆ ಏನು ಅನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ಅದಕ್ಕೆ ಭಗವಂತ ನಮಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ ಇದರ ಮುಖಾಂತರ ನಾವೇನು ಮಾಡಬೇಕು? ಅದರಲ್ಲಿ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಭಗವಂತ ಅವನ ಬೋಧನೆಗಳಲ್ಲಿ ಏನು ಮಾಡ್ತಾರೆ? ಎಲ್ಲವನ್ನ ನಮಗೆ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು, ಆ ಯೋಜನೆಯನ್ನು, ಆ ಯೋಜನೆಯನ್ನು ಆಲ್ರೆಡಿ ನೀಡಿದ್ದಾರೆ. ಆದರೆ ಭಗವದ್ಗೀತೆ ಮತ್ತು ಭಾಗವತದ ಮುಖಾಂತರ ಯೋಜನೆ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳೋದು? ಅದಕ್ಕೆ ನಾವೇನು ಮಾಡಬೇಕು? ಆಚಾರ್ಯರ ಇಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಏನು ಮಾಡಬೇಕು? ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು. ಯಾಕಂದರೆ ಅದರಲ್ಲಿ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ನಾವು ಅಟ್ಲೀಸ್ಟ್ ಈಗ ಭಗವದ್ಗೀತೆಯಲ್ಲಿ ಎಲ್ಲವನ್ನ ಭಗವದ್ಗೀತೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದು ನಮ್ಮ ನಿಜವಾದ ಜೀವನದ ರೀತಿಯಾಗಿರಬೇಕು. ಆಗ ನಾವು ಏನು ಮಾಡಬೇಕು? ಅದು ಭಗವಂತನ ಯೋಜನೆ. ಆ ರೀತಿಯಾಗಿ ಜೀವನ ಮಾಡಿದ್ರೆ ನಾವು ಯಾವಾಗಲೂ ಉತ್ತಮವಾಗಿರ್ತೀರಿ, ಆನಂದವಾಗಿರ್ತೀರಿ. ಇನ್ನು 3ನೇ ಸೆಕ್ಷನ್ 35ರಿಂದ 46ನೇ ಶ್ಲೋಕದವರೆಗೂ. ಅಂದರೆ ಈ 3ನೇ ಸೆಕ್ಷನಲ್ಲಿ ಏನು ಬರ್ತದೆ? ಅರ್ಜುನನ ಪ್ರಾರ್ಥನೆ ಮತ್ತು ಸ್ತುತಿಗಳು. ಅರ್ಜುನ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಮತ್ತು ಭಗವಂತನ ಸ್ತುತಿಸ್ತಾರೆ. ಯಾಕಂದರೆ ವಿಶ್ವರೂಪವನ್ನು ಪೂರ್ತಿ ನೋಡಿದ ಮೇಲೆ ಅರ್ಜುನ ಭಗವಂತನನ್ನು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಯಾವಾಗಲೂ ಹಾಗೆ ಭಕ್ತರು ಏನು ಮಾಡ್ತಾರೆ? ಯಾವಾಗಲೂ ಭಗವಂತನ ನೋಡಿದ ತಕ್ಷಣ ಏನು ಮಾಡ್ತಾರೆ? ಅವರು ಸ್ತುತಿ ಮುಖಾಂತರ, ಸ್ತುತಿ ಹಾಡೋದ್ರ ಮುಖಾಂತರ ಆ ಭಗವಂತನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ನಾವು ಭಾಗವತವೆಲ್ಲ ನೋಡ್ಬೋದು. ಭೀಷ್ಮ ಸ್ತುತಿ, ಕುಂತಿ ಸ್ತುತಿ,
ಈ ರೀತಿ ಇಲ್ಲಿ ಕೂಡ ಅರ್ಜುನ ವಿಶ್ವರೂಪವನ್ನು ನೋಡಿದ ಮೇಲೆ ಭಗವಂತನ ಸ್ತುತಿಸಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವು 38ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. 38ನೇ ಶ್ಲೋಕ. ತ್ವಮಾದಿದೇವ ಪುರುಷ ಪುರಾಣ ಸ್ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸ್ತಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಅನುವಾದ: ನೀನು ಆದಿದೇವತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನೂ ನೀನು, ಏ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಮತ್ತು ಅದೇ ರೀತಿ 43ನೇ 38 ಮತ್ತು 43ನೇ ಶ್ಲೋಕದಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ಅರ್ಜುನ. 43ನೇ ಶ್ಲೋಕವನ್ನು ನೋಡ್ಬೋದು. ಅನುವಾದ: ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುದೆಲ್ಲಕ್ಕೆ ನೀನೇ ತಂದೆ, ನೀನು ಪೂಜ್ಯನು, ಪರಮಗುರುವು, ನಿನಗೆ ಸಮಾನರಾದವರು ಯಾರೂ ಇಲ್ಲ, ಯಾರು ನಿನ್ನೊಡನೆ ಒಂದಾಗಿರುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೇ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಇಲ್ಲಿ ಅದಕ್ಕೆ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರಾಧಿಸಬೇಕಾಗಿರುವುದು ಯಾರನ್ನ ಅಂತ ಹೇಳಿದ್ರೆ ಶ್ರೀಕೃಷ್ಣನನ್ನು. ಯಾಕಂದರೆ ಸಕಲ ವಿಧ ಮಂಗಳ ಗುಣವನ್ನು ಹೊಂದಿರೋ ವ್ಯಕ್ತಿಯೇ ಶ್ರೀಕೃಷ್ಣನಾಗಿದ್ದಾನೆ. ಅದಕ್ಕೆ ನಾವು ಮೊದಲನೇ ಕ್ಲಾಸಲ್ಲಿ ಹೇಳಿದ್ರಲ್ವ, ಭಗವದ್ಗೀತೆಯನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲನೇದಾಗಿ ಶ್ರೀಕೃಷ್ಣನನ್ನು ಅರ್ಥ ಮಾಡ್ಕೋಬೇಕು. ಶ್ರೀಕೃಷ್ಣನ ಸ್ಥಾನ ಅನ್ನೋದು ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವು ಭಗವಂತ ದೇವೋತ್ತಮ ಪರಮಪುರುಷ ಅನ್ನೋದು ಅರ್ಥ ಆದ್ರೇ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವು ಶ್ಲೋಕವನ್ನು ಕಂಠಪಾಠ ಮಾಡಿಕೊಂಡು ಎಲ್ಲ ಶ್ಲೋಕಗಳು ನನಗೆ ಬರ್ತದೆ, ಯಾವುದೇ ಶ್ಲೋಕವನ್ನು ಕೂಡ ನಾನು ಹಾಗೆ ನೋಡಿದರೆ ಹೇಳಬಲ್ಲೆ, 18 ಅಧ್ಯಾಯಗಳು ಓದ್ತಿರ್ತೇನೆ, ಅದು ಮಾತ್ರ ಪ್ರಯೋಜನಕ್ಕೆ ಬರೋದಿಲ್ಲ. ಇಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಭಗವದ್ಗೀತೆಯನ್ನು ಬೋಧಿಸಿದ ಸ್ವಯಂ ಶ್ರೀಕೃಷ್ಣನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನ ದೇವೋತ್ತಮ ಪರಮಪುರುಷ ಅಂತ ನಾವು ಒಪ್ಕೊಂಡ್ರೇ ಭಗವದ್ಗೀತೆ ಪೂರ್ತಿಯಾಗಿ ನಮಗೆ ಅರ್ಥ ಆಗೋದು ಅನ್ನೋದನ್ನು ನಾವು ಮೊದಲನೇ ಇದರಲ್ಲಿ ನೋಡಿದ್ದೀರಿ. ಇಲ್ಲಿ 41, 42ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಅನುವಾದ: ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಅಂದರೆ ಭಗವಂತ ಮತ್ತು ಅರ್ಜುನ ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ಬಟ್ ಇಲ್ಲಿ ವಿಶ್ವರೂಪವನ್ನು ನೋಡಿದ ಮೇಲೆ ಅರ್ಜುನನಿಗೆ ನಾನು ಹುಚ್ಚುತನದಲ್ಲಿ ಏನೇನೋ ಮಾತಾಡಿಬಿಟ್ಟು ಏನೇನೋ ಮಾಡಿದ್ದೀನಿ, ಈ ರೀತಿಯೆಲ್ಲ ಆಗೋಯ್ತಲ್ಲ. ಖರೆ ಅರ್ಜುನನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಭಾಳ ಫ್ರೆಂಡಾಗಿ ಜೊತೆಗೆ ಆಟ ಆಡಿಕೊಂಡು ಭಗವಂತನ ಮೇಲೆ ಕಾಲು ಹಾಕ್ಕೊಂಡು ಭಗವಂತನನ್ನು ತನ್ನ ಸಾರಥಿ ಆಗಬೇಕು ಅಂತ ಇದು ಮಾಡಿಕೊಂಡು ಈ ರೀತಿಯೆಲ್ಲ ಇದ್ದ ಅರ್ಜುನನಿಗೆ ಈ ವಿಶ್ವರೂಪವನ್ನು ನೋಡಿದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಏನು ಅರ್ಜುನನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಅರ್ಜುನಿಗೆ ಒಂದೇ ಗೊಂದಲ. ಅದಕ್ಕೆ ಅರ್ಜುನ ಏನು ಮಾಡ್ತಾರೆ, ಇಲ್ಲಿ ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ನಾನು ಪ್ರೀತಿಯಿಂದ ಇರ್ಬೋದು, ಪ್ರಮಾದದಿಂದ ಇರ್ಬೋದು, ನಾನೇನಾದರೂ ಅಪರಾಧಗಳನ್ನು ಕ್ಷಮಿಸು. ಅನೇಕ ಬಾರಿ ನಿನಗೆ ಅಭ್ಯಾಸ ಮಾಡಿದ್ದೀನಿ ಅಚ್ಯುತ, ನಾನು ಇದರಿಂದ ನಿನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. ಈಗ ಇಬ್ಬರು ಶಾಲಾ ಹುಡುಗರು ಶಾಲಾ ಟೈಮಿಂದ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಎಲ್ಲರ ಮುಂದ್ಗಡೆ ಆಟ ಆಡಿಕೊಂಡು ತಮಾಷೆ ಮಾಡ್ಕೊಳ್ಳಿ ಮಾಡ್ತಾ ಇರ್ತಾರೆ. ಬಟ್ ತನ್ನ ಫ್ರೆಂಡು ಒಬ್ಬ IAS ಆಫೀಸರ್ ಆಗಿದ್ದಾದೆ ಅಂತ ಸಡನ್ನಾಗಿ ಗೊತ್ತಾದಾಗ ಅವರಿಗೆ ಒಂದು ರೀತಿ ಮುಜುಗರ ಆಗ್ತದೆ. ಅದೇ ರೀತಿಯೇ ಇಲ್ಲೂ ಅರ್ಜುನಿಗೂ ಕೂಡ ಅವ್ರೇನು ಮಾಡ್ತಾಯಿದ್ದಾರೆ, ನಾನು ಇಷ್ಟೆಲ್ಲ ಪ್ರಮಾದ ಮಾಡಿಬಿಟ್ಟೆ, ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಅರ್ಜುನಿಗೆ ಯಾವುದೂ ನಂಬಕ್ಕಾಗ್ತಾ ಇಲ್ಲ. ಯಾವ ರೀತಿ ಅಪರಾಧಗಳನ್ನ ಜೀವನದಲ್ಲಿ ಮಾಡಿದ್ದೀನಿ ನಾನು ನಿನ್ನ ಮೇಲೆ ಅರ್ಜುನ. ಒಂದ್ಸಲಿ ಭಗವಂತನ ಮಡಿ ಮೇಲೆ
ಮಡಿ ಮೇಲೆ ಮಲ್ಕೊಂಡು ಯುದ್ಧ ಮಾಡ್ತಾ ಇರ್ತಾರೆ ಅರ್ಜುನ. ನಾರದ ಮುನಿಗಳು ಬರ್ತಾರೆ ಅಲ್ಲಿ. ನಾರದ ಮುನಿಯೊಂದು ದೇವೋತ್ತಮ ಪರಮಪುರುಷನ ಮಡಿಯಲ್ಲಿ ಅವ್ರ ಮೇಲೆ ಕಾಲು ಹಾಕ್ಕೊಂಡು ಸಾಧಾರಣ ಅರ್ಜುನ ಮಲ್ಕೊಂಡಿದ್ದಾನೆ. ಆಗ ಅರ್ಜುನ ಹೇಳ್ತಾರೆ, ಕೃಷ್ಣ ಹೇಳ್ತಾರೆ ನಾರದ ಮುನಿಗೆ, ಬೇಡ ಶ್ರೇಷ್ಠ ಭಕ್ತ. ಆಗ ಆ ರೀತಿಯೆಲ್ಲ ಕೃಷ್ಣನ ಮೇಲೆ ಒಂದು ಆ ಇರೋ ಪ್ರೀತಿಯಲ್ಲಿ ಸ್ನೇಹಿತನಂತೆ ಯಾವುದ್ಯಾವ್ದು ರೀತಿಯಲ್ಲಿ ವರ್ತಿಸ್ತಿರ್ತಾರೆ. ಮತ್ತು ಇವತ್ತು ಅದಕ್ಕೆಲ್ಲ ಬಂದ್ಬಿಟ್ಟು ಅರ್ಜುನ ಕ್ಷಮೆ ಕೇಳ್ತಾ ಇದ್ದಾರೆ ಈ 41ನೇ ಮತ್ತು 42ನೇ ಶ್ಲೋಕದಲ್ಲಿ. ನೆಕ್ಸ್ಟು 46ನೇ ಶ್ಲೋಕ. ಈ 46ನೇ ಶ್ಲೋಕದಲ್ಲಿ ಭಗವಂತ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಭವಮುಷ್ ವಿಶ್ವಮೂರ್ತೆ. ಅನುವಾದ: ಹೇ ವಿಶ್ವಮೂರ್ತಿಯೇ, ಸಹಸ್ರಭಾವುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಇಲ್ಲಿ ಅರ್ಜುನನಿಗೆ ಭಯ ಆಗ್ಬಿಡ್ತು ವಿಶ್ವರೂಪವನ್ನು ನೋಡಿ. ಸಾವಿರಾರು ತೋಳುಗಳು, ಎಲ್ಲ ಸಾವಿರಾರು ತಲೆಗಳು, ಎಲ್ಲದಕ್ಕೂ ಕೈಗಳು, ಸಾವಿರಾರು ತೋಳುಗಳು, ಕೈಗಳು, ಉರಿತಾ ಇರೋ ಸಾವಿರಾರು ಸೂರ್ಯರಿಗೆ ಸಮನಾದ ಕಣ್ಣುಗಳು, ಎಲ್ಲವನ್ನು ನೋಡಿ ಅರ್ಜುನ ಏನು ಮಾಡ್ತಾರೆ, ನನಗೆ ಇದು ಸಾಕು, ನನಗೆ ನಿನ್ನ ಚತುರ್ಭುಜ ರೂಪವನ್ನು ತೋರಿಸು ಅಂತ ಇಲ್ಲಿ ಆ ರೂಪವನ್ನು ಕಾಣಲಿಕ್ಕೆ ಹಂಬಲ ಪಡ್ತಾ ಇದೆ. ಅಂದರೆ ಅರ್ಜುನ ಚತುರ್ಭುಜ ರೂಪವನ್ನು ನೋಡಲಿಕ್ಕೆ ವಿನಂತಿ ಮಾಡ್ಕೊಳ್ತಾರೆ. ಅದಕ್ಕೆ ವಿಶ್ವರೂಪ ಕೂಡ ನಾರ್ಮಲ್ ಆಗಿ ಜನರು ಏನು ಮಾಡಬೇಕು, ಜನರು ಕೂಡ ಏನು ಮಾಡಬೇಕು, ವಿಶ್ವರೂಪ ಕೂಡ ಅದು ಭಗವಂತನ ಮೂಲ ರೂಪವಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದು ಮಾತ್ರ ಅಲ್ಲ, ಶ್ಯಾಮಸುಂದರ ಕೃಷ್ಣನ ವಿಸ್ತರಣೆ ಅಂದರೆ ಈ ಚತುರ್ಭುಜ ರೂಪ ಕೂಡ ನಾವೆಲ್ಲರೂ ಹೇಳ್ತಾರೆ ಎಲ್ಲವೂ ವಿಷ್ಣುವಿನಿಂದ ಬಂದಿದ್ದು ಅಂತ. ಇಲ್ಲ, ವಿಷ್ಣುವೇ ಶ್ಯಾಮಸುಂದರನಾದ ಕೃಷ್ಣನಿಂದ ಬಂದಿದ್ದು. ಅದರಲ್ಲಿ ಅದರ ಒಂದು ಭಾಗನೇ ಇದು. ಅಂದರೆ ಚತುರ್ಭುಜ ರೂಪ ಬಂದು ವಿಷ್ಣುವಿನ, ಅದರ ಕೃಷ್ಣನ ಒಂದು ರೂಪ. ಶ್ಯಾಮಸುಂದರನಾದ ಕೃಷ್ಣನ ಶ್ಯಾಮಸುಂದರ ಯಾವುದು? ಎರಡು ಕೈಯಲ್ಲಿ ಕೊಳಲು ಹಿಡ್ಕೊಂಡು ನಿಂತ್ಕೊಂಡಿರೋ ಶ್ಯಾಮಸುಂದರ ರೂಪನೇ ಕೃಷ್ಣ ರೂಪ. ಅದರಿಂದ ಬಂದಿರೋದೇ ವಿಷ್ಣು ರೂಪ. ಇದು ಬಂದ್ಬಿಟ್ಟು ಯಾವುದೇ ಒಂದು ಭಗವಂತನವರು ಮೂಲ ರೂಪವಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ಏನು ಮಾಡ್ತಾರೆ ಅರ್ಜುನ, ನನಗೆ ಚತುರ್ಭುಜ ರೂಪವನ್ನು ತೋರಿಸು, ಕೊನೆಯದಾಗಿ ಎರಡು ಹಸ್ತದ ಅಂದರೆ ಶ್ಯಾಮಸುಂದರ ರೂಪವನ್ನು ತೋರಿಸು, ಆ ರೂಪದಲ್ಲಿ ನನಗೆ ದರ್ಶನ ಕೊಡು ಅಂತ ಅರ್ಜುನ ಬೇಡ್ಕೊಳ್ತಾರೆ. ಇಲ್ಲಿ ಕೊನೆಯದಾಗಿ 4ನೇ ಸೆಕ್ಷನ್, ಕೊನೆಯ ಸೆಕ್ಷನ್, ಅದರಲ್ಲಿ 47ರಿಂದ 55 ಅಂದರೆ ಭಗವಂತನ, ಇಲ್ಲಿ ಅರ್ಜುನ ಭಗವಂತನ ಮೂಲ ರೂಪವನ್ನು ತೋರಿಸ್ಲಿಕ್ಕೆ ಹೇಳಿಬಿಟ್ರು ಚತುರ್ಭುಜ ರೂಪದಲ್ಲಿ, ಆಮೇಲೆ ಶ್ಯಾಮಸುಂದರನ ರೂಪದಲ್ಲಿ. ಆಗ ಇಲ್ಲಿ ಈ ಕೊನೆಯ ಸೆಕ್ಷನಲ್ಲಿ ಆ ಭಗವಂತನ ಮೂಲ ರೂಪವನ್ನು ನೋಡಲಿಕ್ಕೆ ಅರ್ಹತೆ ಏನು ಬೇಕು ಅನ್ನೋದು ಪ್ರಶ್ನೆ. ಅರ್ಹತೆ ಏನು? ಭಕ್ತಿ ಒಂದೇ ಅರ್ಹತೆ, ಬೇರೆ ಯಾವುದೇ ಸ್ಪೆಷಲ್ ಆಗಿ ಅರ್ಹತೆ ಬೇಕಾಗಿಲ್ಲ. ಅರ್ಹತೆ ಏನು ಅಂತ ಹೇಳಿದ್ರೆ ಭಕ್ತಿ. ಅಂದರೆ ಅದನ್ನೇ ಇಲ್ಲಿ 54ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಕ್ತ್ಯಾ ತ್ವನನ್ನೆಯ ಶಕ್ಯ ಅಹಮ್ಮೇಹಂ ವಿದು ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಏನು ಹೇಳ್ತಾ ಇದ್ದಾರೆ? ಅನುವಾದ: ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯವನ್ನು ನೀನು ಪ್ರವೇಶಿಸಬಲ್ಲೆ. ಹಾಗೆ ಮುಂದುವರೆದು 55ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅನುವಾದ: ಮತ್ಕರ್ಮಕೃತ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯ ಸ ಮಾಂ ಇತಿ ಪಾಂಡವ. ಅಂದರೆ ಅನುವಾದ: ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ,
ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಲಾಸ್ಟ್ 2 ಶ್ಲೋಕ ಬಹಳ ಬಹಳ ಇಂಪಾರ್ಟೆಂಟ್. ಅದರಲ್ಲೂ 55ನೇ ಶ್ಲೋಕ ಬಹಳ ಬಹಳ ಇಂಪಾರ್ಟೆಂಟ್. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಬಹಳ ಇಂಪಾರ್ಟೆಂಟ್. ಅದರಲ್ಲೂ 55ನೇ ಶ್ಲೋಕ. ಇಲ್ಲಿ ಮುಖ್ಯವಾಗಿ 55ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಭಕ್ತಿಯನ್ನು ಮಾಡಬೇಕು. ಅದು ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗೂ ನಾವು ಸ್ನೇಹಪರರಾಗಿರಬೇಕು. ಇದು ಬಹಳ ಬಹಳ ಇಂಪಾರ್ಟೆಂಟ್. ಅಂದರೆ ಪ್ರತಿಯೊಂದು ಜೀವಿಗಳು ಅಂತ ನಾವು ತಿಳ್ಕೊಂಡಾಗ ಬರೀ ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳು. ಈಗ ಕೆಲವರು ನಮಗೆ ಮನಸ್ಸಿಗೆ ಇಷ್ಟ ಆಗದೆ ಇರುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕಡೆ, ಅವ್ರನ್ನೂ ಸಹ ನಾವು ದ್ವೇಷ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಮೇಲೂ ನಾವು ಕೋಪ ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಂದು ಜೀವಿ, ಬರೇ ಮನುಷ್ಯ ಮಾತ್ರ ಅಲ್ಲ, ಸಕಲ ಚರಾಚರಗಳ ಪ್ರತಿಯೊಂದು ಜೀವಿಗಳ ಮೇಲೆ ಕೂಡ ನಾವು ಸ್ನೇಹಪರರಾಗಿರಬೇಕು. ಅದು ಪ್ರಾಣಿಗಳಾಗಿರ್ಬೋದು, ಗಿಡ ಪಕ್ಷಿಗಳಾಗಿರ್ಬೋದು, ಪ್ರತಿಯೊಂದರ. ಅದನ್ನೇ ಭಗವಂತ ಹೇಳ್ತಾ ಇದ್ದಾರೆ ಇಲ್ಲಿ, ಭಕ್ತಿಯನ್ನು ಮಾಡಬೇಕು ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗೂ ನಾವು ಅವ್ರ ಜೊತೆ ಅವ್ರ ಮೇಲೆ ಕರುಣೆ ಇರಬೇಕು, ನಮಗೆ ಸ್ನೇಹಪರವಾಗಿರುವಂಥ ಕೃಷ್ಣ ಹೇಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಒಳ್ಳೆಯ ಸ್ನೇಹಿತ ಯಾಕೆ ಸ್ನೇಹಿತರಾಗಿರ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಒಬ್ಬ ನಿಜವಾದ ಸ್ನೇಹಿತ, ಒಳ್ಳೆ ಸ್ನೇಹಿತ ಏನು ಮಾಡ್ತಾ ಇದ್ದಾರೆ, ತನ್ನ ಸ್ನೇಹಿತನಿಗೆ, ಇನ್ನೊಬ್ಬ ತನ್ನ ಸ್ನೇಹಿತನಿಗೆ ಏನು ಮಾಡ್ತಾರೆ, ಅವರನ್ನ ಕೃಷ್ಣನ ಜೊತೆ ಕನೆಕ್ಟ್ ಮಾಡ್ತಾರೆ. ಒಬ್ಬ ನಿಜವಾದ ಸ್ನೇಹಿತ ತನ್ನ ಸ್ನೇಹಿತನನ್ನು ಏನು ಮಾಡ್ತಾ ಇದ್ದಾರೆ, ಒಂದು ಕೃಷ್ಣನ ಜೊತೆ ಅವರನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಹೇಗೆ ಕನೆಕ್ಟ್ ಮಾಡೋದು? ಇವಾಗ ನಮಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅವ್ರನ್ನ ನಾವು ಕೃಷ್ಣನಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂದರೆ, ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಮಂತ್ರವನ್ನು ಜಪ ಮಾಡಲಿಕ್ಕೆ ನಾವು ಅವರಿಗೆ ಹೇಳಿಕೊಟ್ರೆ ಆಟೋಮೆಟಿಕ್ ಏನಾಗ್ತದೆ, ಅವರು ಭಗವಂತನ ಜೊತೆ ಕನೆಕ್ಟ್ ಆಗ್ತಾರೆ. ಕಲಿಯುಗದಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಇರೋ ಸುಲಭವಾದ ಮಾರ್ಗ ಯಾವುದು? ಈ ಭಗವಂತನ ಪವಿತ್ರ ನಾಮ. ಈ ಒಂದು ಅಧ್ಯಾಯದ ಕೊನೆಯಲ್ಲಿ, ಅಂದರೆ ಮುಖ್ಯವಾಗಿ ಈ 55ನೇ ಶ್ಲೋಕದಲ್ಲಿ ನಮಗೆ ಆ ಭಗವದ್ಗೀತೆಯ ಪೂರ ಸಾರವನ್ನು ಭಗವಂತ ಹೇಳ್ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, 2 ವಿಷಯಗಳನ್ನು ನಾವು ತಿಳ್ಕೋಬೇಕು. ಏನದು? ಭಕ್ತಿಯುತ ಸೇವೆಯನ್ನು ಮಾಡಬೇಕು. ಅದು ಮಾಡೋದ್ರಿಂದ ಏನು ಪ್ರಯೋಜನ? ಈಗ ಭಕ್ತಿಯುತ ಸೇವೆಯನ್ನು ಮಾಡಬೇಕು, ಅದರಿಂದ ಮಾಡೋ ಪ್ರಯೋಜನ ಏನು ಅಂದರೆ, ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ಚಕ್ರದಿಂದ ಬಿಡುಗಡೆಯನ್ನು ಪಡೆದು ಭಗವಂತನ ನಿತ್ಯ ನಿರಂತರ ಧಾಮಕ್ಕೆ ನಾವು ಹೋಗ್ಬೋದು. ಹಾಗಾದರೆ ಇದು ಬಹಳ ಕಷ್ಟನಾ? ಇಲ್ಲ, ಇದು ಬಹಳ ಸುಲಭ ಕೂಡ ಹೌದು. ಇದಕ್ಕಾಗಿ ನಾವು ದೊಡ್ಡ ದೊಡ್ಡ ತತ್ವಗಳನ್ನೆಲ್ಲ ಮಾಡ್ಕೋಬೇಕು ಅನ್ನೋದು ಯಾವುದೇ ಕಷ್ಟವಾದ ವಿಷಯ ಇದರಲ್ಲಿಲ್ಲ. ಒಂದು ನಾವು ವಿಷಯ ಅರ್ಥ ಮಾಡ್ಕೋಬೇಕು, ಈ ಭೌತಿಕ ಪ್ರಪಂಚದಲ್ಲಿ ನಾವು ಕಷ್ಟಪಡ್ತಾ ಇದ್ದೀರಿ ನಾನಾ ರೀತಿಯಲ್ಲಿ. ಅದು ನಮಗೆ ಮೊದಲನೇ ನಮಗೆ ಅದು ಅರ್ಥ ಆಗಬೇಕು. ಈ ಭೌತಿಕ ಪ್ರಪಂಚದಲ್ಲಿ ನಾನಾ ರೀತಿಯಲ್ಲಿ ನಾವು ಕಷ್ಟಪಡ್ತಾ ಇದ್ದೀರಿ. ಓಕೆ, ಇಲ್ಲಿ ನಾವು ಕಷ್ಟಪಡ್ತಾ ಇದ್ದೀರಿ. ಹಾಗಾದರೆ ಇಲ್ಲಿ ಮುಗಿದ ಮೇಲೆ ಎಲ್ಲಿ ಹೋಗೋದು? ನಾವು ಹೋಗೋದು ಎಲ್ಲಿಗೆ ಅನ್ನೋ ಪ್ರಶ್ನೆ ಬಂದಾಗ ಎಲ್ಲಿಗೆ ಹೋಗ್ಬೇಕು? ನಾವು ಎಲ್ಲರೂ ಒಂದು ದಿವಸ ಮುಗಿಸಿ ಹೋಗ್ಲೇಬೇಕು. ನಾವು ಆಲ್ರೆಡಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಕಷ್ಟನೂ ಪಡ್ತಾ ಇದ್ದೀವಿ. ಹಾಗಾದರೆ ಹೋಗೋದು ಎಲ್ಲಿಗೆ? ಭಗವಂತನ ಧಾಮಕ್ಕೆ. ಅದಕ್ಕೆ ಆ ಭಗವಂತನ ಧಾಮಕ್ಕೆ ಬೇಕಾಗಿದ್ದಕ್ಕೆ ಏನು? ಅದಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾಮ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮ ಜಪ ಮತ್ತು ಭಗವಂತನಿಗೆ ಸೇವೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ. ನಾವೆಲ್ಲರೂ ಊಹಾತ್ಮಕ ಚಿಂತನೆಯಲ್ಲಿ ಇದ್ದೀರಿ. ಈಗ ದೇವರಂದ್ರೆ ಹಾಗಿರ್ಬೋದು, ಭಗವಂತ ಅಂದರೆ ಹೀಗಿರ್ಬೋದು, ಹಾಗಿರ್ಬೋದು ಅಂತ ಊಹಾತ್ಮಕ ಚಿಂತನೆಯಲ್ಲಿ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ.
ಬಟ್ ಇಲ್ಲಿ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾರೆ 10ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ತಾನು ಯಾರು, ಏನು, ಯಾರನ್ನ ಪೂಜೆ ಮಾಡಿ ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಊಹಾತ್ಮ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ ಮತ್ತು ನನ್ನನ್ನು ತನ್ನ ಬದುಕಿನ ಪರಮ ಗುರಿ, ನಮ್ಮ ಜೀವನದ ಪರಮ ಗುರಿ ಏನಾಗಿರಬೇಕು? ಭಗವಂತನನ್ನು ಪಡಿಬೇಕು. ಅದು ನಮ್ಮ ಪರಮ ಗುರಿ ಆಗಿರಬೇಕು. ನಮ್ಮ ಪರಮ ಗುರಿ ಸೈಟ್ ಬೇಕು, ಮನೆ ಬೇಕು, ಆಸ್ತಿ ಬೇಕು, ಬಂಗ್ಲೆ ಬೇಕು ಎಲ್ಲ ಇದ್ರೆ ಕೂಡ ಅಂತಿಮ ಗುರಿ, ಪರಮ ಗುರಿ ಏನಾಗಿರಬೇಕು? ಯಾಕಂದರೆ ಈ ನಾವು ಕೇಳೋ ಸೈಟು, ಆಮೇಲೆ ಆಸ್ತಿ ಅಂತಸ್ತಿ ಇವೆಲ್ಲ ಒಂದು ದಿವಸ ಬಿಟ್ಟು ಹೋಗ್ಲೇಬೇಕು, ನಾವು ಅದನ್ನ ಜೊತೆಗೆ ತಗೊಂಡೋಗಲ್ಲ. ಆದರೆ ಪರಮ ಗುರಿ ನಮಗೊಂದಿರಬೇಕು. ಆ ಪರಮ ಗುರಿ ಏನಾಗಿರಬೇಕು? ಭಗವಂತ ಆಗಿರಬೇಕು. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಯಾರು ಮಾಡ್ಕೊಳ್ತಾನೋ ಮತ್ತು ಯಾರು ಎಲ್ಲ ಜೀವಿಗಳ ಮಿತ್ರನೋ ಅವನು ನಿಶ್ಚಯವಾಗಿಯೂ ನನ್ನ ಹತ್ರ ಬರ್ತಾರೆ. ಅಂದರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗಳನ್ನು ನಾವು ಪ್ರತಿಯೊಂದು ಜೀವಿಗಳನ್ನು ಪ್ರೀತಿ ಮಾಡೋದಕ್ಕೆ ನಾವು ಕಲ್ತ್ಕೋಬೇಕು. ಭಕ್ತಿ ಮಾರ್ಗದಿಂದ ನಾಮಜಪ, ಭಗವಂತನ ಸೇವೆ, ಭಕ್ತಿ ಮಾರ್ಗದಿಂದ ಮಾತ್ರನೇ ಅದು ಸಾಧ್ಯ ಅನ್ನೋದನ್ನು ಈ 55ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. ಇದನ್ನು ಹೇಳಿ ಭಗವಂತ ಈ ಒಂದು ವಿಶ್ವರೂಪ ದರ್ಶನ ಅನ್ನೋ ಅಧ್ಯಾಯವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದಾರೆ. ಆಗ ನಾವು ತಿಳ್ಕೋಬೇಕಾಗಿರೋದು ಇಷ್ಟೇ ವಿಷಯ. ನಾವು ನಮ್ಮ ಅಂತಿಮ ಗುರಿ ಏನು? ಭಗವದ್ಧಾಮಕ್ಕೆ ಹೋಗಿ ಸೇರಬೇಕಾಗಿರೋದು. ಯಾಕಂದರೆ ಇಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಇಲ್ಲಿ ದುಃಖ ದೋಷ, ಜನ್ಮ ಇದೆ, ಮೃತ್ಯು ಇದೆ, ವಯಸ್ಸಾಗೋದಿದೆ, ವ್ಯಾಧಿ ಇದೆ, ಎಲ್ಲ ತೊಂದರೆಗಳು ಇಲ್ಲಿದೆ. ಆಗ ನಮ್ಮ ಗುರಿ ಏನಾಗಿರಬೇಕು? ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಆಚೆ ಬರಬೇಕು. ಅದಕ್ಕೆ ಏನು ಮಾಡಬೇಕು? ನಾವು ಆಚೆ ಬಂದು ಎಲ್ಲಿ ಹೋಗ್ಬೇಕು? ನಾವು ಭಗವಂತನ ವೈಕುಂಠ ಧಾಮಕ್ಕೆ ನಾವು ಹೋಗಬೇಕು. ಹಾಗಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಯಾವುದೇ ದೊಡ್ಡ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ, ದೊಡ್ಡ ವಿಷಯ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಯಾವುದೋ ತತ್ವಗಳೆಲ್ಲ ಏನೂ ಇಲ್ಲ ಇದರಲ್ಲಿ. ಭಗವಂತನ ನಾಮ ಜಪ ಮಾಡಿ, ಭಗವಂತನಿಗೆ ಸೇವೆ ಮಾಡಿ, ಆ ರೀತಿ ಅದರ ಭಕ್ತಿಯುತ ಸೇವೆ ಮಾಡಿ, ಭಕ್ತಿ ಮಾರ್ಗದಲ್ಲಿ ಮಾಡಿ ನಾವು ಖಂಡಿತವಾಗಲೂ ಭಗವಂತನ ಹತ್ರ ಹೋಗಿ ಸೇರಬಹುದು ಅನ್ನೋದನ್ನು ಭಗವಂತ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗ್ತದೆ. ಆಮೇಲೆ ಒಂದು ಅನೌನ್ಸ್ಮೆಂಟ್ ಇದೆ, ಮುಂದಿನ ವಾರ ಕ್ಲಾಸ್. ಯಾಕಂದರೆ ಮುಂದಿನ ಶನಿವಾರ ನಮ್ಮ ದೇವಸ್ಥಾನಕ್ಕೆ ಸಾಧು ಸಂತರು ಬರ್ತಾ ಇದ್ದಾರೆ. ಸಾಧು ಸಂತರ ಸಾಧುಗಳು, ಸನ್ಯಾಸಿಗಳು ಬರ್ತಾ ಇದ್ದಾರೆ 6:30ಗೆ. ಆಗ ಕ್ಲಾಸನ್ನು ನಾವು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಲಾಸ್ಟ್ ವೀಕು ಇಯರ್ ಎಂಡ್ ಅಂತ ಇರಲಿಲ್ಲ. ಮುಂದಿನ ವಾರ ಕನ್ನಡ ಕ್ಲಾಸು 4ರಿಂದ 5 ಗಂಟೆವರೆಗೂ ಇರ್ತದೆ. ಒಂದು ವಾರ ಮಾತ್ರ. ನಿಮಗೆಲ್ಲ ಓಕೆನಾ? ಯಾರ್ಯಾರಿಗೆ ಸಾಧ್ಯ ಇಲ್ಲ, ಮುಂದಿನ ವಾರ ಒಂದು ವಾರ ಮಾತ್ರ. ಯಾಕಂದರೆ 6:30ಗೆ